ಬಂದಾಗ ವಿವೇಕ ಉಪಯೋಗ ಬರ್ಲಿಲ್ಲ ಅಂದ್ರೆ ವಿವೇಕ ಇದ್ರೂ ಏನು ಉಪಯೋಗ? ಹೌದಲ್ರಿ? ನನ್ನ ಹತ್ರ ಒಂದು ಸಾಮಾನು ಐತಿ, ಅದ್ರ ಸಾಮಾನು ಯಾವಾಗ ಉಪಯೋಗ ಮಾಡ್ಬೇಕು, ಹೆಂಗ್ ಉಪಯೋಗ ಮಾಡ್ಬೇಕು ಅನ್ನುವಂತ ವಿವೇಕ ಇರ್ಲಿಲ್ಲ ಅಂದ್ರೆ ಅದನ್ನ ತಗೊಂಡು ಸಾಮಾನು ಉಪಯೋಗ ಏನಾಗುತ್ತೆ? ಐತಿ ಕರೆ ವಿವೇಕ ಐತಿ, ಆ ವಿವೇಕವನ್ನ ಯಾವಾಗ ಹೆಂಗ್ ಬಳಕೆ ಮಾಡಬೇಕನ್ನುವಂತ ಅದ ತಿಳುವಳಿಕೆ ಬೇಕಲ್ಲ. ಹೌದಲ್ರಿ? ಪ್ರತಿಬಂಧಕಗಳು ಬರ್ತಾವ, ವರ್ತಮಾನದ್ದು ಬರ್ತೈತಿ, ಭೂತದ್ದು ಬರ್ತೈತಿ, ಭವಿಷ್ಯದ ಪ್ರತಿಬಂಧಕಗಳು ಬರ್ತಾವ. ಸಾಧಕಗೆ ಇವು ಬರ್ತಾವ. ಆ ಸಾಧಕಿಗೆ ಬರ್ತಕ್ಕಂತ ಏನು ಪ್ರತಿಬಂಧಕಗಳನ್ನ ವಿವೇಕ ದ್ವಾರ ಹೊಡೆದೋಡಿಸ್ಲಿಲ್ಲ ಅಂದ್ರೆ ಆಗುದಿಲ್ಲ ಅಂತ ಹೇಳ್ತಾರ. ಇದು ನಿಜಾನಂದವನ್ನ ಹೊಂದಾಕ ಆಗುದಿಲ್ಲ. ಹೌದಲ್ಲ? ಅದಕ್ಕ ಆಗದು ವರ ವಿವೇಕಿಗೆ ಅಂದ್ರ ಶ್ರೇಷ್ಠವಾದಂತ ವಿವೇಕ ಐತಂದ್ರೂ ಕೂಡ ಅದನ್ನ ಹೆಂಗ ಯಾವಾಗ ಉಪಯೋಗ ಮಾಡ್ಕೋಬೇಕು ಅನ್ನುವಂತ ತಿಳುವಳಿಕೆ ಇಲ್ಲ ಅಂದ್ರೆ ಪ್ರತಿಬಂಧಕ ಬಳಂದಾಗ ಅದನ್ನು ಆ ವಿವೇಕ ಉಪಯೋಗ ಬರ್ಲಿಲ್ಲ ಅಂದ್ರೆ ಏನ್ ಮಾಡುತ್ತೋ? ಏನ್ ಮಾಡುತ್ತೋ? ಶಾನೆ ಅದಾನ ಇಲ್ಲ ಅನ್ನೋದಿಲ್ಲ, ಆದ್ರೆ ಯಾವಾಗ ಹೆಂಗ ಉಪಯೋಗ ಮಾಡ್ಬೇಕನ್ನೋ ತಿಳುವಳಿಕೆ ಇಲ್ಲ ಅಂದ್ರೆ ಹೌದಲ್ಲ? ಅದಕ್ಕೆ ಆಗುದಿಲ್ಲ ಅಂತ ಆ ವಿವೇಕ ಅಲ್ಲಿ ಬರ್ಬೇಕು. ಅವಾಗ ವರ್ತಮಾನದ ಪ್ರತಿಬಂಧಕಗಳು, ಭೂತದ ಪ್ರತಿಬಂಧಕಗಳು, ಭವಿಷ್ಯತ್ತದ ಪ್ರತಿಬಂಧಕಗಳು ಬರ್ತಾವ, ಸಾಧಕಿಗೆ ಬರ್ತಾವ. ನಿಮ್ಮ ಧ್ಯಾನಕ್ಕೆ ಕುಂತಾಗ ಇವೆಲ್ಲ ಬರುದು. ಧ್ಯಾನಕ್ಕೆ ಕುಂತಾಗ ಇವೆಲ್ಲ ಪ್ರತಿಬಂಧಕಗಳು ಬರ್ತಾವ. ಹಿಂದಿಂದರ ನೆನಪಾಕೈತಿ, ಮುಂದಿಂದರ ನೆನಪಾಕೈತಿ, ಈಗಿಂದರ ನೆನಪಾಕೈತಿ. ಅವು ಅಡ್ಡಿ ಉಂಟು ಮಾಡಿಬಿಡ್ತಾವ. ಹೌದಲ್ರಿ? ಹಿಂದ ಆಗಿಬೋದಂತ ಘಟನೆ ಅಲ್ಲಿ ನೆನಪಾಕೈತಿ, ಮುಂದೆ ಏನ್ ಮಾಡ್ಬೇಕನ್ನೋದು ಅವಾಗ ನೆನಪಾಕೈತಿ, ಈಗಿಂದರ ಏನಾರ ಸಪ್ಪಳ ಬಾದ ಕೂಡ್ಲೇನ ಬಿಟ್ಬಿಡುದು. ಹೌದಲ್ರಿ? ಅದಕ್ಕೆ ಈ ಪ್ರತಿಬಂಧಕಗಳನ್ನ ವಿಚಾರದಿಂದ ಹೊಡೆದು ಓಡಿಸ್ಲಿಲ್ಲ ಅಂದ್ರೆ ಅಲ್ಲಿ ವಿವೇಕ ಉಪಯೋಗ ಆಗ್ಲಿಲ್ಲ ಅಂದ್ರೆ ಅಂತ ವರ ವಿವೇಕ ಇದ್ರೂ ಕೂಡ ಏನ್ ಮಾಡುತ್ತೋ ಅಂತ ಹೇಳ್ತಾರ. ಅದಕ್ಕೆ ಆಗದು ವರ ವಿವೇಕಿಗೆ ಭೂತಾದಿ ಪ್ರತಿಬಂಧಕಗಳನ್ನು ನೀಗದೆ. ಅವನು ವಿವೇಕ ಇದ್ರೂ ಕೂಡ ಉಪಯೋಗ ಬರೋದಿಲ್ಲ ಅಂತ ಹೇಳ್ತಾರ. ಬರ್ತಾವು ಪ್ರತಿಬಂಧಕಗಳು. ಈಗಿಂದ ಯಾವ್ದಾರ ಸನ್ನಿವೇಶ ಅಲ್ಲಿ ಆಜು ಬಾಜು ನಡೆಯತಕ್ಕಂತ ಘಟನೆ ಕಡೆ ಲಕ್ಷ್ಯ ಹೋಗ್ತೈತಿ. ಹೌದಲ್ರಿ? ಧ್ಯಾನಕ್ಕೆ ಕುಂತಾಗ ಇವೆಲ್ಲ ಬರ್ತಾವ. ಅಥವಾ ಹಿಂದಿಂದ ಯಾವ್ದಾರ ನೆನಪಾಕೈತಿ, ಹಿಂದಾದ ಘಟನೆಗಳ ನೆನಪಾಕವು, ಮುಂದಿಂದರ ನೆನಪಾಕೈತಿ. ಅದಕ್ಕೆ ಇದನ್ನು ವಿಚಾರದಿಂದ ಅಲ್ಲೇ ಹೊಡೆದೋಡಿಸುವಂತ ಸಾಮರ್ಥ್ಯ ಬರಬೇಕು. ಅಂತ ಸಾಮರ್ಥ್ಯ ಇಲ್ಲ ಅಂದ್ರೆ ಏನ್ ಮಾಡೋದು? ಸಾಕಷ್ಟು ಸಾಧಕರು ಏನ್ ಮಾಡ್ತಾರ, ಅಲ್ಲೇ ಮಠಕ್ಕೆ ಕಳಿಸಿಬಿಡ್ತಾರೆ. ಸಾಕಷ್ಟು ತಿಳಿದ ತಂದಿರ್ತಾರ ಕರೆ, ಮತ್ತೆ ಎಲ್ಲಿರ್ತೈತಿ ಅವ್ರದ್ದು? ಮತ್ತೆ ಹಿಂದಿಂದರ ನೆನಪು ಮಾಡ್ಕೊಂತಾರ, ಮುಂದಿಂದರ ನೆನಪು ಮಾಡ್ಕೊಂತಾರ, ಈಗಿಂದರ ನೆನಪು ಮಾಡ್ಕೊಂತಾರ. ಅದು ಸಾಧನೆಯನ್ನ ಮಠಕ್ಕೆ ಕಳಿಸಿಬಿಡ್ತೈತಿ. ಅದಕ್ಕೆ ವರ ವಿವೇಕ ಅನ್ನೋದು ಶ್ರೇಷ್ಠವಾದಂತ ವಿವೇಕ ಐತಂದ್ರೂ ಕೂಡ ಆ ಪ್ರತಿಬಂಧಕಗಳನ್ನ ಮೆಟ್ಟಿ ನಿಲ್ಲುವಂತ ಒಂದು ಸಾಮರ್ಥ್ಯ ಬರದ ಹೊರತು ಇದನ್ನ ಹೊಂದಾಕಾಗುದಿಲ್ಲ. ವಿರತಿಗಳ ಅಖಿಳ ಸಂಸಾರವನ್ನು ನುಳಿದು ವಿರತಿ ಐತಿ, ಅಖಿಳ ಸಂಸಾರವನ್ನು ಎಲ್ಲ ಬಿಟ್ಟಾನ. ನನ್ನ ಸಂಸಾರದ ಬಾಧೆ ನನ್ನ ಸಂಬಂಧ ಇಲ್ಲ ಅಂತ ತಿಳಿದಾನ, ವೈರಾಗ್ಯವನ್ನ ತಾಳ್ಯಾನ. ಹೌದಲ್ರಿ? ಎದರಿಂದ? ವರ ವಿವೇಕದಿಂದ ಅದನ್ನ ತಾಳ್ಯಾನ ಕರೆ, ವಿವೇಕದಿಂದನ ಅದನ್ನ ಹೊಂದ್ಯಾನ. ಆದ್ರೆ ಮುಂಬರುವ ಆ ಮುಂಬರ್ತ ವಿಚಾರಗಳು ಏನಾದ್ರೂ ಬರ್ತಾವ, ಅವನ್ನ ಹೊಡೆದು ಓಡಿಸ್ಬೇಕಲ್ಲ. ನಾನು ವೈರಾಗ್ಯ ಐತಿ ಅಂತ ಹೇಳ್ತೇನೆ, ನನ್ನ ಸಂಸಾರದ ಬಾಧೆ ನನ್ನ ಸಂಬಂಧ ಇಲ್ಲ ಅಂತ ತಿಳಿದೇನೆ, ಆದ್ರೂ ಕೂಡ ಮತ್ತೇನು ಮುಂದಿಂದ ಮುಂದೆ ಏನಾಕೈತೇನಪ್ಪ,
ಈಗ ಏನಾಕೈತಿ ಏನು ಇವನ್ನೆಲ್ಲ ಹೇಳ್ತಾನ, ವೈರಾಗ್ಯದ ಮಾತುಗಳನ್ನ ಆಡ್ತಾನ. ಒಳಗೆ ಗಂಡನಾಗ ಇಟ್ಕೊಂಡು ಕುಂತಿರ್ತಾನ. ವೈರಾಗ್ಯದ ಬಗ್ಗೆ ಸಾಕಷ್ಟು ಮಾತನ್ನ ಆಡ್ತಾನ. ಅದು ಹಂಗೈತಿ, ಇದ ಹಿಂಗೈತಿ, ಅದು ಏನು ನನಗೆ ಸಂಬಂಧ ಇಲ್ಲ ಅಂತೆಲ್ಲ ಮಾತಾಡ್ತಾನ. ಕರೆ ಆದ್ರ ಒಳಗೆ ಸೂಕ್ತವಾಗಿರ್ತಕ್ಕಂಥ ಏನು ವಾಸನೆಗಳು ಅಲ್ಲಿ ಮುಂದೆ ಬರ್ತಾವು. ಹೌದಲ್ರಿ? ಅದಕ್ಕೆ ಪೂರ್ಣ ವಾಸನೆಗಳನ್ನ ನಾಶ ಮಾಡಿಕೊಳ್ಳಲ್ಲ. ಹಂಗ ಇದನ್ನ ಸಾಧನೆ ಮಾಡ್ತೇನೆ ಅಂದ್ರೆ ಸಾಧ್ಯನೇ ಇಲ್ಲ. ಹಂಗ ನಾವು ಧ್ಯಾನ ಕುಂದಿರ್ತೇವಂದ್ರ ಸಾಧ್ಯ ಇಲ್ರಿ ಇದು. ಹೌದಲ್ರಿ? ಧ್ಯಾನಕ್ಕೆ ಕುಂದಿರ್ಬೋದು ಅಷ್ಟೇ, ಶರೀರ ಕುಂದಿರ್ಸ್ಬೋದು, ಅಥವಾ ಆ ಮನಸ್ಸಿಗೆ ಯಾವ್ದಾರ ಒಂದ್ ಶಬ್ದವನ್ನ ಹಚ್ಬೋದು, ಅಥವಾ ರೂಪವನ್ನ ನೋಡ್ಕೊಂತ ಕುಂದಿರ್ಬೋದು ದೃಷ್ಟಿ ಮುಖಾಂತರ. ಅಲ್ಲಿ ಮನಸ್ಸನ್ನು ನಿಂದ್ರಸಾಕತ್ಬೋದು. ಆದ್ರೆ ಈ ವಿಚಾರಗಳು ಅವು ತಾತ್ಪೂರ್ತಿಕ. ಮನಸ್ಸನ್ನ ಯಾವ್ದೋ ಒಂದು ಶಬ್ದದ ಮುಖಾಂತರ ಅಲ್ಲಿ ನಿಲ್ಲಿಸಿದ್ರು ಕೂಡ ಅದು ತಾತ್ಪೂರ್ತಿಕ. ವಿವೇಕ, ಪೂರ್ಣ ವಿವೇಕ ದೃಢ ಆಗದ ಹೊರತು ಇದು ಧ್ಯಾನ ಮಾಡ್ತೇನೆ ಸಾಧ್ಯ ಇಲ್ಲ. ಶ್ರೀ ಗುರುವಿನಿಂದ ನಿಗಮಾರ್ಥ ಅರಿಯಲು ಎಲ್ಲ ಶ್ರೀ ಗುರುವಿನಿಂದ ನಿಗಮಗಳ ಅರ್ಥವನ್ನ ಅರ್ಥರೂ ಕೂಡ ಪರವು ಅಪರೋಕ್ಷವಾಗಲು ಮುಂದಿನ ಅಪರಾಧಿ ಸಂಸ್ಮರಣೆ ಮುಂಬರಿಯುವುದರಿಂದ. ಹೌದಲ್ರಿ? ಗುರುವಿನಿಂದ ನಿಗಮಾರ್ಥಗಳನ್ನ ಅರದ್ರೂ ಕೂಡ ಪರೋಕ್ಷ ಅಪ್ರೋಕ್ಷ ಆಗದು. ಹೌದಲ್ರಿ? ಅಪ್ರೋಕ್ಷ ಆದಾಗ ಮಾತ್ರ ದುಃಖ ನಿವೃತ್ತಿ ಆಕೈತಿ. ಹೌದಲ್ರಿ? ಶೋಕ ನಿವೃತ್ತಿ ಯಾವಾಗ ಆಕೈತಿ? ಅಪ್ರೋಕ್ಷ ಆದಾಗ. ಅಪ್ರೋಕ್ಷ ಯಾವಾಗ ಆಕೈತಿ ಅಂದ್ರೆ ಬಹಳ ಉತ್ಕಟ ಇಚ್ಛೆ ಇದ್ದಾಗ. ಇವನ್ನೆಲ್ಲ ತಿಳಿದೇನೆ, ಕರೆ ಮಾತಾಡ್ತೇನೆ ಅದ್ರ ಬಗ್ಗೆ. ಹೌದಲ್ರಿ? ವೇದಾಂತದ ವಿಚಾರಗಳನ್ನ ಮಾತಾಡೋದು ಬಹಳ ಸರಳ, ಇರುವುದು ಬಹಳ ಕಠಿಣ ಐತಿ. ಇರುವುದು ಬಹಳ ಕಠಿಣ ಐತಿ. ಅದಕ್ಕೆ ಇದು ಅಲಗಿನ ಮೇಲೆ ನಡೆದಂಗ ಬಹಳ ಕಠಿಣ ಐತಿ. ಇದ್ರೊಳಗ ಆಚರಣೆ ಅದನ್ನ ನಡೆಯೋದು ಅಂದ್ರೆ ಬಹಳ ಕಠಿಣ ಐತಿ. ಅದಕ್ಕೆ ಅವ್ರು ಹೇಳ್ತಾರ ಅಪ್ರೋಕ್ಷ ಆಗದು ಅಂತ. ಸಾಕಷ್ಟು ಗುರುವಿನಿಂದ ನಾವು ಕೇಳಿದ್ರು ಕೂಡ ನಿಗಮಾರ್ಥಗಳನ್ನ ವೇದದ ಅಂತ್ಯ ಭಾಗದ ವಿಚಾರಗಳನ್ನೆಲ್ಲ ಸಾಕಷ್ಟು ಅಧ್ಯಯನ ಮಾಡೇನಿ. ಆದ್ರ ಪರೋಕ್ಷ ಆಗೈತ್ರಿ, ಅಪರೋಕ್ಷ ಆಗೋದಿಲ್ಲ. ಅಪರೋಕ್ಷ ಆಗ್ಬೇಕಂದ್ರ ನನ್ನ ಪ್ರಯತ್ನ ಬೇಕು. ಹೌದಲ್ರಿ? ಪರೋಕ್ಷ ಆಕೈತಿ ಕರೆ. ಗ್ರಂಥಗಳನ್ನ ಓದುದು, ಗುರುಮುಖೇನ ಕೇಳುದು, ಅದನ್ನ ಮತ್ತ ಇದನ್ ಮಾಡ್ಕೊಳುದು, ಅದ್ರ ಬಗ್ಗೆ ಮಾತಾಡುದು ಎಲ್ಲ ಮಾಡ್ತೇನೆ ಕರೆ. ಆದ್ರ ಅಪ್ರೋಕ್ಷ ಆಗೋದು ಬಹಳ ಕಠಿಣ. ಅಪ್ರೋಕ್ಷ ಆಗದ ಹೊರತು ಈ ಶೋಕ ನಿವೃತ್ತಿ ಆಗುದಿಲ್ಲ. ಹೌದಲ್ರಿ? ಸಾಕಷ್ಟು ಮಾತಾಡ್ತೇವ್ ನಾವು, ವೇದಾಂತದ ವಿಚಾರಗಳನ್ನ ಮಾತಾಡ್ತೇವ್. ಮಾತಾಡಿದ್ರು ಕೂಡ ಯಾಕೆ ದೃಢ ಆಗವಲ್ದು ಅಂದ್ರೆ ನಾವು ಮೊದಲಿಗೆ ಈ ವೇದಾಂತದ ವಿಚಾರಗಳನ್ನ ಮಾತಾಡಕಷ್ಟ ಸೀಮಿತ ಮಾಡ್ಕೊಂಡೆವು. ಅವನ ಒಳಗೆ ನಾನು ಪ್ರಾಕ್ಟಿಕಲ್ ಆಗಿ ಪ್ರಾಯೋಗಿಕವಾಗಿ ನನ್ನೊಳಗೆ ನಾ ಪ್ರಯತ್ನ ಮಾಡಿ ಉಳ್ಕೊಂಡಿಲ್ಲ. ಹೌದಲ್ರಿ? ಇದನ್ನ ವೇದಾಂತ ಮಾತಾಡುದು, ಅದನ್ನ ಪ್ರಸರಣ ಮಾಡುದು ಅಂದ್ರೆ ಸರಳ ನಮಗೆ. ಆದ್ರೆ ಇರುದು ವೇದಾಂತದಂತೆ ಇರುದು ಬಹಳ ಕಠಿಣ. ಹೌದಲ್ರಿ? ವೇದಾಂತದ ಆಚರಣೆಗಳನ್ನ ತರುವುದಂದ್ರೆ ಬಹಳ ಕಠಿಣ. ಬಹಳ ಕಠಿಣ. ನಡೆಯೋದು ಅಂದ್ರೆ ಬಹಳ ಕಠಿಣ. ಮಾತಾಡ್ಬೋದು, ಅದ್ರ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಮಾತಾಡ್ಬೋದು. ಹೌದಲ್ರಿ? ಅವನು ಹೇಳಾಕಷ್ಟ ಸೀಮಿತ ಮಾಡ್ಕೊಂಡೇವ್ ನಾವು. ಆದ್ರೆ ಇರುದು ಅಂದ್ರೆ ಹೌದಲ್ರಿ ಬಹಳ ಕಠಿಣ. ಅದಕ್ಕೆ ಆಗುದಿಲ್ಲ ಅಂತ. ಪರೋಕ್ಷ ಅಪ್ರೋಕ್ಷ ಆಗದ ಹೊರತು
ಮುನ್ನಿನ ಅಬಲಾದಿ ಸಂಸ್ಮರಣ ಅಬಲಾದಿ ಸಂಸ್ಕಾರಗಳನ್ನ ಕಳ್ಕೊಳೋದು ಆಗುದಿಲ್ಲ. ಬಂದಿರ್ತಾವ. ಬಂದ್ ನಿಂತಾವ. ಪರ ಆಗೈತಿ ಕರೆ ಅಪ್ರೋಕ್ಷ ಆದಾಗ ಇವು ಮುಂಬರುವ ಮುಂದಿನ ಸಂಸ್ಕರಣೆಗಳನ್ನೆಲ್ಲ ಹೊಡೆದೋಡಿಸ್ಬೋದು. ಮುಂದಿನ ವರ್ತಮಾನದಿರ್ಲಿ, ಭೂತದ್ದಿರ್ಲಿ, ಭವಿಷ್ಯತ್ತದ ಇರ್ಲಿ. ವಿವೇಕ ಇಲ್ಲನೋ ಮಾತಾಡ್ತಾನ, ಅದ್ರ ಬಗ್ಗೆ ಸಾಕಷ್ಟು ಮಾತಾಡ್ತಾನ, ಆದ್ರ ಅಪ್ರೋಕ್ಷ ಆಗಿಲ್ಲ ಅಂತ. ಪರ ಅಪ್ರೋಕ್ಷ ಯಾವಾಗ ಆಕೈತಿ ಅವಾಗ ಮಾತೆಲ್ಲ ಬಂದಾಕವ, ಇರುವಿಕೆ ನಡೀತೈತಿ. ಹೌದಲ್ರಿ? ಇರಾಕ್ ಹಚ್ತೈತಿ, ಮಾತು ಬಂದಾಕವ. ಇದು ವೈರಾಗ್ಯದ ಮಾತನ್ನ, ವಿವೇಕದ ಮಾತನ್ನ ಮಾತಾಡೋದು, ವೇದಾಂತದ ಮಾತನ್ನ ಮಾತಾಡೋದು ಸರಳ, ಇರೋದು ಬಹಳ ಕಠಿಣ. ಅದಕ್ಕೆ ಅವ್ರು ಹೇಳ್ತಾರ, ಪರ ಅಪ್ರೋಕ್ಷ ಆಗದ ಹೊರತು ಮುಂದೆ ಬರ್ತಕ್ಕಂಥ ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು ಇದನ್ನ ಹೊಡೆದು ಓಡಿಸೋದು ಅಂದ್ರೆ ಬಹಳ ಕಠಿಣ ಐತಿ. ಹೌದಲ್ರಿ? ಮುಂದ್ ಬರ್ತಾವು, ಬಂದ್ ನಿಂದಿರ್ತಾವ ದತ್ ಅಂತೇಳಿ. ಅದಕ್ಕೆ ಮಾಯಾ ಅನ್ನೋದು ಬಹಳ ಪ್ರಬಲ ಐತಿ, ತಮ್ಮ ಹುಷಾರಿರ್ಬೇಕು ಅಂತ ಹೇಳ್ತಿದ್ರು. ಯಾವಾಗ ಏನ್ ಮಾಡ್ತೈತಿ, ಹೆಂಗ್ ಬರ್ತೈತಿ ಅನ್ನೋದು ಹೇಳಾಕ ಬರುದಿಲ್ಲ. ಇವ ಮಾಯಾ ಅಂದ್ರೆ ಇವ ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು ಇವ ಬಂದ್ ನಿಂದಿರ್ತಾವ ನಮಗ್. ಈ ಪ್ರತಿಬಂಧಕಗಳ ಮಾಯಾ. ಅವು ಯಾವಾಗ ಬರ್ತಾವು, ಹೆಂಗ್ ಬರ್ತಾವು ಹೇಳಾಕ ಬರುದಿಲ್ಲ. ಅದ್ ಬಂದ್ ನಿಂತು ಒಗದ್ ಬಿಡ್ತಾವು. ಅದಕ್ಕೆ ಬಹಳ ಹುಷಾರಿರ್ಬೇಕು ಅಂತ ಹೇಳ್ತಿದ್ರು ಶಿವಾನಂದ. ಯಾವಾಗ ಬರ್ತೈತಿ ಹೇಳಾಕ ಬರೋದಿಲ್ಲ, ಬಹಳ ಹುಷಾರಿರ್ಬೇಕು. ಹೇಳಲಾರ್ದನ ಬರ್ತೈತ್ರಿ ಅದು. ಅದಕ್ಕೆ ಮಾಯ ಅನ್ನೋದು ಹೇಳಿಕೆ ಬರೋದಿಲ್ಲ ಅದು. ಹೌದಲ್ರಿ? ಧ್ಯಾನ ಕುಂತಾಗ ಅದ ಹೇಳಿಕೆ ಬರೋದಿಲ್ಲ ಅದು. ಹೌದು, ಪರೋಕ್ಷ ಹೋಗಿ ಅಪ್ರೋಕ್ಷ ಮಾಡ್ಕೊಂಡಾರ್ರಿ ಅವ್ರು. ಅದಕ್ಕೆ ಅದು ಎಲ್ಲ ಗೊತ್ತಾಕೈತಿ. ಪರೋಕ್ಷ ಅಪ್ರೋಕ್ಷ ಆಗದ ಹೊರತು ಇವನು ಹೊಡೆದು ಓಡಿಸೋದು ಬಹಳ ಕಠಿಣ. ಅದಕ್ಕೆ ಬಿಟ್ಟು ಬಿಡದ ಈ ವಿಚಾರದಾಗಿರ್ರಿ ಅಂತ ಹೇಳಿ. ಅದು ಮಾಯವನ್ನು ಮೆಟ್ಟಿ ನಿಲ್ಬೇಕಂದ್ರೆ ಬಿಟ್ಟು ಬಿಡದ, ಎಡೆ ಬಿಡದೆ ಇದನ್ನ ಈ ವಿಚಾರದೊಳಗೆ. ಹೌದಲ್ರಿ? ಪಡೆಯೋದಾಗದು ನಿಜ ಸುಖವ ತನ್ನ ತಾನು ಎಡೆ ಬಿಡದೆ ಅರಿಯದೆ ಆರಯ್ಯದಾತನಿಗೆ. ಅರುತ ಅದನ್ನ ಯಾವಾಗಲೂ ಅದ ಚಿಂತನೆ ಒಳಗಿದ್ರ ಮಾತ್ರ ಇದನ್ನು ಹೊಡೆದೋಡ್ಸಕ್ ಸಾಧ್ಯ. ನಾವೆಲ್ಲ ಹಂಗೆ ಎಲ್ಲೋ ಒಂದು ಇದನ್ನ ಮಾಡ್ತೇವೆ ಅಂತಂದ್ರೆ ಆಗೋದು. ಸತತ್ ಈ ವಿಚಾರದೊಳಗೆ ಇರ್ಬೇಕಲ್ಲ. ಈ ವಿಚಾರದಾಗ ಇರ್ಬೇಕಂದ್ರೆ ಬಿಡುದಿಲ್ಲ ಅದು. ಹೌದಲ್ರಿ? ಬಿಡುದಿಲ್ಲ ಅದು. ಬಿಡ್ತೈತೇನೋ ಅದು? ಯಾವಾಗಲೂ ಇದ ವಿಚಾರದಾಗ ಇರ್ತೇವ ಅಂತಂದ್ರೆ ಬಾಳ ಕೆಡ್ತೈತ್ರಿ ಅಂತೇಳಿ. ಎಲ್ಲೋ ಒಬ್ಬರಿಗ್ರಿ ಅದೇ ಎಲ್ಲಾ ಬಿಟ್ಟು ಹೋದಾರಿಗೆ ಅಂತ. ಎಲ್ಲಾ ಬಿಟ್ಟಾಗ ಆರಾಮದಿ ಇಲ್ಲ ಇದನ್ನ ಅದನ್ನ ಒಳಗೆ ಹಿಡ್ಕೋಬೇಡ, ಹೊರಗೆ ಹಿಡ್ಕೋ. ಒಳಗ್ ಬಿಡ ಅದನ್ನ. ಬಾಳೆ ಒಳಗೆ ಹಿಡ್ಕೊಂಡಿ ಹೊರಗ್ ಬಿಡಾಕ ಪ್ರಯತ್ನ ಮಾಡಾಕತ್ತಿ, ಆಗುದಿಲ್ಲ. ಹೊರಗೆ ಹಿಡ್ಕೋ, ಒಳಗ್ ಬಿಡ. ಹೊರಗೆ ಹಿಡ್ಕೊಂಡ್ರೆ ಏನ್ ಮಾಡೋದಿಲ್ಲ ನಿನಗೆ. ಒಳಗೆ ಹಿಡ್ಕೊಂಡಾಗ ಅದ ನಿನ್ನ ಬಾಧಕ ಆಗೈತಿ. ಹೌದಲ್ರಿ? ಒಳಗೆ ಹಿಡ್ಕೊಂಡಾಗ ಇವು ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು ಬಂದ್ ನಿಂದಿರ್ತಾವ. ಒಳಗ್ ಬಿಟ್ಟಾಗ ಹೊರಗೆ ಹಿಡ್ಕೊಂಡ್ರೆ ಆಗಿನ ಪೂರ್ತಿ ಕಷ್ಟ, ಅದು ಅಲ್ಲೇ ಮುಗಿದು ಹೋಗಕ್ಕೆ. ಅದು ಒಳಗ್ ಬರುದಿಲ್ಲ. ನಾವು ಒಳಗೆ ಹಿಡ್ಕೊಂಡೆವು, ಹೊರಗೆ ಬಿಡ್ತೇವು, ಆದ್ರ ಅದು ಮತ್ತೆ ಏನಾಕೈತಿ, ಹೊರಗುನು ಬಂದ್ ನಿಂದಿರ್ತದೆ. ಅದಕ್ಕೆ ಅವ್ರು ಹೇಳ್ತಾರ, ಇದು ಗಟ್ಟಿ ಆಗ್ಬೇಕಂದ್ರ ಸತತ್ ಇದ ವಿಚಾರದಾಗಿರ್ಬೇಕು. ಅದಕ್ಕೆ ಎದ್ದಾಗ ಬಿದ್ದಾಗ ಸಿದ್ಧನ ನೆನಿಬೇಕು ಅಂತ ಹೇಳಿ. ಎದ್ದಾಗ ಬಿದ್ದಾಗ ಇದೇ ವಿಚಾರದೊಳಗೆ, ಸಿದ್ಧ ವಸ್ತುವಿನ ಕುರಿತಾದಂತ ವಿಚಾರದೊಳಗೆ ಅದ ಚಿಂತನೆ ಒಳಗಿದ್ದಾಗ ಆ ಮಾಯನ್ನು ಮೆಟ್ಟಿ ನಿಲ್ಲಕ್ ಸಾಧ್ಯ.
ನಾವು ತಾತ್ಪರ್ಯಕ್ಕೆ ಮಾಡಿ ಕೈ ಬಿಟ್ಟು ಬಿಡ್ತೇವೆ. ಬಾಳೆ ಅನ್ನೋದು ಐತ್ರಿ ನಮಗೆ ಆಗುದಿಲ್ಲ. ಹೌದಲ್ಲ, ಇದನ್ನ ವಜ್ರ ತನ್ನ ಗೆರೆಗತ್ತೆ ಮಾಡ್ಕೊಂಡ್ ಬಿಟ್ಟವ, ವಜ್ರಲ್ಲೇ ವರ್ದಂಗೆ ಮಾಡ್ಕೊಂಡ್ ಬಿಟ್ಟವನು. ಬಾಳೆ ಅನ್ನೋದನ್ನ ಅದಕ್ಕೆ ಅದು ಬಂದ್ ನಿಂದಿರ್ತೈತಿ. ಅವ್ರು ಹೇಳ್ತಾರ, ಇದು ಮುಂಬರುವ ಏನು ವಿಚಾರಗಳು ಏನದಾವಲ್ಲ, ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು, ಅವು ಬರ್ಲಾರ್ದ ಇರ್ಬೇಕಂದ್ರ ಪರೋಕ್ಷ ಅಪರೋಕ್ಷ ಆಗ್ಬೇಕು ಅಂತ. ನಾವು ಬರೀ ಹೇಳುದು ಇದಕ್ಕಷ್ಟ ಸೀಮಿತಗೊಳಿಸಲ್ಲ. ಒಳಗೆ ಯಾವಾಗಲೂ ಈ ವಿಚಾರ ಕಡೆ ಲಕ್ಷ್ಯ ಇದ್ರೆ ಅವನ್ನ ಹೊಡೆದು ಓಡ್ಸಕ್ ಸಾಧ್ಯ ಐತಿ. ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು. ಹೌದಲ್ಲ, ಬಂದ್ ನಿಂತು ಬಿಡ್ತಾವ ನಮಗೆ. ಏನ್ರಿ ಧ್ಯಾನ ಕುಂದಿರ್ಬೇಕಂತಾನೆ ಬರೀ ಹಿಂದಿನ ನೆನಪಾಕೈತಿ, ಮುಂದ ಆದಾಕೈತಿ ಇದಾಕೈತಿ ಅಂತನ ಅಂತದ ಸನ್ನಿವೇಶಗಳ ನೆನಪಾಕವು. ಸಾಕಷ್ಟು ಮಂದಿ ಅಂತಾರ, ಹೆಂಗ್ ಮಾಡೋದ್ರಿ ಅವಕ್ಕ ಅಂತ ಕೇಳ್ತಾರ. ಇವೆಲ್ಲ ಕಡೆಗೆ ಏನಕ್ಕವು ಸೂಕ್ಷ್ಮ ತನ್ವರ ಕಾಣ್ತಾವು. ಅಲ್ಲಿ ಅವು ಬಂದರ ಹೆದರ್ಸ್ತಾವು, ಗಂಟಾ ನಾದಾರ ಕೇಳ್ತಾವು. ಅಲ್ಲಿರ ಮಟ್ಟ ಕಳಿಸ್ಬಿಡ್ತಾವ ನಾವು. ಇವು ಸಾಧಕ ಹಂತದೊಳಗೆ ಇವು ಗೋಚರಾಕವ್ರಿ. ಗಂಟಾ ನಾದಾರ ಕೇಳ್ಬೋದು, ಸೂಕ್ಷ್ಮ ತನ್ವರ ಇದ್ ಬಂದ್ ನಿಂದಿರ್ಬೋದು, ಆಮೇಲೆ ಸುವಾಸನೆಯರ ಬರ್ಬೋದು. ನಿಮ್ಮನ್ನ ವಿಕಾರ ಮಾಡಿಬಿಡ್ತಾವ. ಹೌದಲ್ರಿ? ಅವು ಮತ್ತೆ ಕೆಲವೊಬ್ಬರಿಗೆ ಅವು ಬರೋದೇ ಇಲ್ಲ. ಬರೋದಿಲ್ಲ ಅಂದ್ರೆ ಬಿಟ್ಟು ಬಿಡ್ತಾರ ಸಾಧಕರು. ನನಗ ಅವು ಏನು ಗೋಚರ ಆಗವಲ್ಲು ರೀ. ಅವು ನಿನ್ನ ಪ್ರಾರಬ್ಧ ಇದ್ರೆ ಬರ್ತಾವು, ಇಲ್ಲ ಅಂದ್ರೆ ಅವು ನಿನಗೆ ಗೋಚರ ಆಗುದೇ ಇಲ್ಲ. ಇವ ಮೈಲ್ಗಲ್ಲ ಅಂತ ತಿಳ್ಕೊಂಡ್ಬಿಟ್ಟಿರ್ತಾರ ಒಬ್ಬೊಬ್ರು. ಅದು ನಿನ್ ಪ್ರಾರಬ್ಧ ಇದ್ರೆ ಗೋಚರ ಆಕೈತಿ, ಇಲ್ಲ ಅಂದ್ರೆ ಇಲ್ಲ. ಅವ್ರಿಗೆ ಒಬ್ಬೊಬ್ರಿಗೆ ಆಗ್ಬೋದು, ಒಬ್ಬೊಬ್ರಿಗೆ ಆಗೋದಿಲ್ಲ. ನಾವು ಆ ಮಠಕ್ಕೆ ಕಳಿಸ್ಬಿಡ್ತೇವೆ, ಅಲ್ಲಿಗೆ ಬಿಟ್ಟು ಬಿಡ್ತೇವೆ. ಮುಂದೆ ಪ್ರಯತ್ನ ಮಾಡಕ್ ಹೋಗುದಿಲ್ಲ. ನನಗ್ ಗಂಟಾ ನಾದ ಕೇಳ್ತ್ರಿ, ಓಂಕಾರ ನಾದ ಕೇಳ್ತ್ರಿ ಅಂತ ಅಲ್ಲಿಗೆ ಬಿಟ್ಟು ಬಿಡ್ತಾರೆ. ಅಲ್ಲಿ ಬಿಟ್ರ ಆ ಮುಂದೆ ಕೇಳುವಂತ ಇನ್ನು ನೀನಾಗಿಲ್ಲ ಅಲ್ಲಿ. ಹೌದಲ್? ಅದಕ್ಕೆ ಇದು ಪರೋಕ್ಷ ಅಪರೋಕ್ಷ ಆಗದ ಹೊರತು ಇದು ಆಗುದಿಲ್ಲ ಅಂತ ಹೇಳ್ತಾರ. ಇವನ್ ಭೂತಾದಿ ಪ್ರತಿಬಂಧಕಗಳನ್ನ ನೀಗುದು ಬಹಳ ಕಠಿಣ ಐತಿ. ಯಾಕಂದ್ರ ನಾವ್ ಎಲ್ಲಿದೆವು? ಯಾಕೆ ಇವನು ಪರೋ ಇದ್ದಿದ್ದ ಅಪರೋಕ್ಷ ಆಗವಲ್ದಂದ್ರೆ ಜಡ ಬುದ್ಧಿ ಸಂಘ. ಹೌದಲ್ರಿ? ಜಡ ಯಾವ ಅಂತ ಇವ್ರು ಅಂತ ಸಂಘದೊಳಗ ಅದೇವು. ಆ ಸಂಘದಿಂದ ದೂರ ಬಂದಿಲ್ಲ. ಬಿಡದೆ ಮಾಡುವ ತರ್ಕ, ವಿಷಯಾಸಕ್ತಿ, ಅಂತ ವಾತಾವರಣದೊಳಗ ಅದ ಬರ್ತತಿ. ಹೌದಲ್? ಆ ವಾತಾವರಣದಿಂದ ದೂರ ಆಗ್ಬೇಕಲ್ಲ. ಜಡ ಬುದ್ಧಿ ಸಂಘದಿಂದ ದೂರ ಆಗ್ಬೇಕು. ವಿಷಯಾಸಕ್ತಿ ದೂರ ಆಗ್ಬೇಕು. ಬಿಡದೆ ಮಾಡುವ ತರ್ಕ, ವೇದಾಂತದೊಳಗು ತರ್ಕ ಮಾಡ್ತಾರ. ಹೌದಲ್ರಿ? ಅದಂಗಾತು ಇದಂಗಾತು, ಅದ್ಯಾಕ ಇದ್ಯಾಕ ಅಂತ ಹೇಳಿ ಇಲ್ಲಿ ತರ್ಕ ಮಾಡಾಕ ಹೋಗ್ತಾರ. ಅದನ್ನ ತಮ್ಮೊಳಗ ಅನುಭವದಿಂದ ಕಂಡ್ಕೊಂಡಾಕ ಪ್ರಯತ್ನ ಮಾಡುದಿಲ್ಲ, ಸುಮ್ನ ತರ್ಕ ಮಾಡ್ತಾರ. ಅಂದ್ರೆ ನಾನು ಶಾಣ್ಯವ ಅಂತ ತೋರ್ಸಾಕ ಅವೆಲ್ಲ ವನ ಶುಷ್ಕ ತರ್ಕವಾದಗಳು. ಅದರಿಂದ ಏನು ಲಾಭ ಇಲ್ಲ. ಅದಕ್ಕೆ ಅಂತರ್ಕಂಡ್ರ ಅಂದ್ರೆ ನಮ್ಗೆ ನಿದ್ದೆ ಬಂದೈತೆ ಅಂತ ಹೇಳ್ಬಿಡುದು. ಅಂತರ್ಕಂಡಿವ ಅಂದ್ರೆ ನಮ್ಗೆ ನಿದ್ದೆ ಬಂದೈತೆ ಮಕ್ಕೊಂತೇವೆ ಅಂತ ಹೇಳಿ ವಾದ ಮಾಡೋಂಗಿಲ್ಲ.
ಅದರಿಂದ ನಮ್ದು ಏನಕೈತಿ, ನಮ್ಮ ವಿವೇಕ ಹಾಳಾಕೈತಿ. ಹಾ ಹೌದಲ್ರಿ. ಅದಕ್ಕೆ ಅಂತರ ಕೂಡ ವಾದ ಮಾಡೋಂಗಿಲ್ಲ, ಬಿಟ್ಟು ಬಿಡೋದು. ತರ್ಕ ಮಾಡೋರು ಬಂದ್ರ ಅಂದ್ರೆ ದೂರ ಸರಿದ್ ಬಿಡೋದು. ಇಲ್ಲಿ ತರ್ಕಕ್ಕೆ, ವೇದಾಂತದೊಳಗೆ ತರ್ಕಕ್ಕೆ ಅವಕಾಶ ಇಲ್ಲ. ಯಾಕಂದ್ರೆ ತರ್ಕಕ್ಕೆ ನಿಲುಕಲಾರ್ದದ. ನಾವು ಅದನ್ನ ತರ್ಕ ಮಾಡಿ ಅದನ್ನ ನಿಲುಕಿಸ್ಕೊಂತೇವಂದ್ರೆ, ಅದನ್ನ ಹೊಂತೇವಂದ್ರೆ ಯಾವ ಸಾಧ್ಯ? ಹೌದಲ್ರಿ. ತರ್ಕ ಮಾಡ್ಬೇಕು. ಅಂತರ್ ಸಂಘದಾಗ ಅದೇವ್ ನಾವು. ಅದಕ್ಕೆ ಇದನ್ನ ಭೂತಾದಿ ಪ್ರತಿಬಂಧಕಗಳನ್ನ ನೀಗಾಕ ಆಗುದು. ತರ್ಕ ಮಾಡೋದ್ರಿಂದ ಏನ್ ಲಾಭ ಐತಿ? ಮತ್ತ ಅದ ಜಡ ಬುದ್ಧಿ ಸಂಘದೊಳಗೆ ವಿಷಯಾಸಕ್ತಿ ದೂರ ಆಗಿಲ್ಲ. ವಿವೇಕ ಐತಿ ಕರೆ, ಮಾತಾಡ್ತಾನ, ವೈರಾಗ್ಯದ ಮಾತನ್ನ ಮಾತಾಡ್ತಾನ. ಮತ್ತ ಎಲ್ಲೈತಿ? ಅಲ್ಲೇ ಐತಿ. ಹೌದಲ್ರಿ. ವಿಷಯಾಸಕ್ತಿ ಇನ್ನ ಐತಿ ಇನ್ನ. ಅದಕ್ಕೆ ಇದಾಗುದಿಲ್ಲ. ಅಭಿಮಾನ ಬಿಟ್ಟಿಲ್ಲ. ಹೌದಲ್ರಿ. ಪರ ವಿವೇಕ ಐತಿ ಕರೆ, ಆದ್ರೆ ಏನ್ ಮಾಡೋದು? ಅಭಿಮಾನನ ಬಿಟ್ಟಿಲ್ಲ. ಅಭಿಮಾನ ಬಿಡದ ಹೊರತು ಇದಾಗುದಿಲ್ಲ. ಅದಕ್ಕೆ ಅಭಿಮಾನ ಮೊದ್ಲೇ ಬಿಡ್ರಿ ಅಂತ ಹೇಳಿ. ಅಭಿಮಾನ ಬಿಟ್ರೆ ಅಂದ್ರೆ ಈಗ ಸದ್ಯ ಐತದ. ಅಭಿಮಾನ ಬಿಟ್ಟಾಗ ಮುಕ್ತಿ ಸುಖ ಐತಿ. ಅಭಿಮಾನ ಬಿಡದ ಹೊರತು ಅದು ಹೊಂದಕ್ ಆಗುದಿಲ್ಲ. ಅದಕ್ಕೆ ಇವೆಲ್ಲ ಗುಣಗಳ ಅದಾವ. ಇನ್ನ ಇದು ಅಪರೋಕ್ಷ ಆಗಕ್ಕೆ ಅಡ್ಡಿ ಮಾಡ್ತೈತಿ. ಪರೋಕ್ಷ ಅಪರೋಕ್ಷಕ್ಕೆ ಅಡ್ಡಿ ಮಾಡ್ತೈತಿ. ಕಡು ಚಪಲತೆ ಗೂಡಿ ಚಂಚಲ ಮನಸ್ಸು. ಚಂಚಲನ ಐತಿ ಇನ್ನ. ಹೌದಲ್ರಿ. ಯಾಕೆ ಚಂಚಲ ಐತಿ ಅಂತಂದ್ರ ವಿಷಯಾಸಕ್ತಿ ಐತಿ ಇನ್ನ ಒಳಗೆ. ವಿಷಯಾಸಕ್ತಿ ಇರುತನನು ಮನಸ್ಸು ಚಂಚಲ ಆಗುದ. ವಾಸನೆಗಳು ಇರುತನನು ಮನಸ್ಸು ಚಂಚಲ ಆಗುದ. ವಾಸನೆಗಳು ಯಾವಾಗ ಹೋಗ್ತಾವ ಅವಾಗ ಮನಸ್ಸು ನಿಶ್ಚಲ ಆಕೈತಿ. ವಾಸನೆಗಳು ಇರುತನನು ಮನಸ್ಸು ಚಂಚಲ ಆಗುದ. ಅದಕ್ಕೆ ವಾಸನೆ ಉರಿಸದೆ ಏಕಾಗ್ರತೆ ಕರೆಗೊಂಡು ನಿಂದಂಗಲ್ಲದೆ ಪಡೆಯೋದಾಗದು ನಿಜ ಸುಖ. ಹೌದಲ್ರಿ. ಇದು ವಾಸನೆ ಉರಿಸ್ಬೇಕಲ್ಲ. ಎಲ್ಲಿ ಉರಿಸ್ಬೇಕು? ಜ್ಞಾನಾಗ್ನಿಯಲ್ಲಿ ಉರಿಸ್ಬೇಕು ಅದನ್ನ. ನಾವು ಅದನ್ನ ವಾಸನೆ ಉರಿಸ ಅಂದ ಕೂಡಲೇ ಊದಿನ ಕಡ್ಡಿ ಉರ್ಸಾಕತ್ತಿದ್ವಿ. ಅದರಿಂದ ನಿನ್ನ ಮನಸ್ಸು ನಾಶ ಆಗುದಿಲ್ಲ. ಮನಸ್ಸು ನಾಶ ಆಗುದಿಲ್ಲ. ಹೊರಗೆ ವಾಸನೆ ಉರ್ಸಿದ್ರೆ ಏನ್ ಮಾಡೋದು? ವಾಸನೆಗಳು ಇರುವ ಒಳಗದಾವ. ಹೌದಲ್ರಿ. ನಾವು ಒಳಗ್ ವಾಸನೆ ಉರ್ಸಲ್ಲ, ಹೊರಗೆ ಉರ್ಸಿದ್ರೆ ಏನ್ ಲಾಭ? ಅವನ್ ಸಂಕೇತಗಳನ್ನ ಮಾಡ್ಕೊಂಡಿವ್ ನಾವು. ಒಳಗೆ ಮಾಡ್ತಕ್ಕಂಥದ್ದನ್ನ ಹೊರ ಸಂಕೇತಗಳಿಂದ ಮಾಡಿದ್ನ. ಹೌದಲ್ರಿ. ಒಳಗ್ ಜ್ಯೋತಿ ಕಾಣ ಅಂದ ಕೂಡಲೇ ಹೊರಗೆ ಆರತಿ ಹಚ್ಚಿದ. ಒಳಗೆ ನಿನ್ನ ಸ್ವರೂಪವನ್ನ ಕಾಣ ಅಂದ ಕೂಡಲೇ ಹೊರಗೆ ಜ್ಯೋತಿ ಹಚ್ಚಿದೆ, ಹೊರ ದೀಪ ಹಚ್ಚಿದೆ. ಇದಲ್ಲ ಅವ್ರು ಹೇಳಿದ್ದು. ಒಳಗೆ ವಾಸನೆ ಉರ್ಸು. ಒಳಗೆ ಜ್ಯೋತಿ ಕಾಣ್ತೈತೆ. ಉದಿನ ಕಡ್ಡಿ ಹಚ್ಚಿ ಬಿಟ್ರೆ ಮುಗೀತಾನೆ. ಅದಕ್ಕೆ ಒಳಗೆ ಇವೆಲ್ಲ ಒಳಗೆ ಇಟ್ಕೊಂಡ್ ಕುಂತಿರ್ತೇವ. ಅಭಿಮಾನವನ್ನ ಇಟ್ಕೊಂಡ್ ಕುಂತೇವು. ವಾಸನೆಯನ್ನ ಇಟ್ಕೊಂಡ್ ಕುಂತೇವು. ಅದಕ್ಕೆ ಮನಸ್ಸು ಚಂಚಲ ಆಗೈತಿ. ಕಡು ಚಪಲತೆ ಯಾವಾಗ ಬಂದೈತಿ ಅಂತಂದ್ರ ವಾಸನೆಗಳಿದ್ದಾಗ. ಅವಕ್ಕೆ ವಾಸನೆಗಳನ್ನ ನಾಶ ಮಾಡ್ಕೋ. ವಾಸನೆ ಉರಿಸದೆ ಏಕಾಗ್ರತೆ ಬರೋದಿಲ್ಲ. ನಾವು ಧ್ಯಾನ ಮಾಡ್ತೇವಂತಂದ್ರ ಮೊದಲೇ ವಾಸನೆಗಳನ್ನ ನಾಶ ಮಾಡ್ಕೋಬೇಕು. ಅವಾಗ ಧ್ಯಾನ ಹತ್ತತಿ. ನಮ್ಮ ಸ್ವರೂಪ ಚಿಂತನೆ ಅಲ್ಲಿ ನಡೀತೈತಿ. ಹಿಂಗ ನಾವು ಧ್ಯಾನ ಮಾಡ್ತೇವಂತಂದ್ರ ಬರೀ ಶರೀರವನ್ನು ಕುಂದಿರ್ಸ್ತೇವ. ಹೌದ? ಅವ್ರ ಮನಸ್ಸನ್ನ ಧ್ಯಾನ ಅದನ್ನ ನಡ್ಕೊಂತ ಹೋಗ್ಬೇಕಾದ್ರು ಮಾಡ್ಬೋದು. ಎಲ್ಲಿ ಬೇಕಾದಲ್ಲಿ ಮಾಡಬಹುದು. ಅದಕ್ಕೆ ಇಲ್ಲೇ ನಿರ್ದಿಷ್ಟ ಸ್ಥಾನ ಅಂತಿಲ್ಲ.
ನಿರ್ದಿಷ್ಟ ಸ್ಥಾನ ಅಂತ ನೀವು ಗುರುತಿಸ್ಕೊಂಡಿರಿ, ಇವೆಲ್ಲ ಬರ್ತಾವ ನೋಡ್ರಿ. ಹೊರಗಿನ ವರ್ತಮಾನದ್ದು, ಭೂತದ್ದು, ಭವಿಷ್ಯದ್ದು ಎಲ್ಲ ಬರ್ತಾವ. ಅದಕ್ಕೆ ನಿಮ್ ಬಾಳೆ ಚಿಂತೆ ಮಾಡಾಕ ಯಾವ ಆಸನ ಹಾಕೊಂಡು ಯಾವ ಸ್ಥಳದೊಳಗ ಕುಂದಿರ್ತೀರಿ. ಬಾಳೆ ಚಿಂತೆ ಮಾಡ್ಬೇಕಾದ್ರೆ ನಾ ಇಲ್ಲೇ ಹೋಗಿ ಕುಂತ ಮಾಡ್ತೀನಿ, ಇದ ವೇಳೆ ಒಳಗ್ ಮಾಡ್ತೀನಿ ಅಂತ ಏನಾರ ಟೈಮ್ ಹಾಕೊಂಡ್ರಿ ಇಲ್ಲ, ಅದನ್ನ ನಡ್ಕೊಂತ ಹೋಗ್ಬೇಕಾದ್ರು ಮಾಡ್ತಿರಲ್ಲ, ಮಾಡ್ತಿರಿಲ್ಲ, ಬಾಳೆ ಚಿಂತೆ ಮಾಡ್ತಿರಿಲ್ಲ ಅಲ್ಲಿ. ಮತ್ ಇದನ್ನು ಯಾಕೆ ಮಾಡಕ್ ಆಗುದಿಲ್ಲ? ಯಾಕೆ ಮಾಡಕ್ ಆಗುದಿಲ್ಲ ಅಂದ್ರೆ ವಾಸನೆಗಳು ನಮ್ಗೆ ಪ್ರಬಲ ಅದಾವ. ಇದ್ರ ಕಡೆ ಲಕ್ಷ್ಯ ಇಲ್ಲ ನಮ್ಗ, ಅದ್ರ ಕಡೆ ಬಾಳೆ ಕಡೆ ಲಕ್ಷ್ಯ ಐತೆ ಅಂತ ತಿಳ್ಕೊಂಡು ಬಾಳೆದ್ದ ಯಾವಾಗ ಬೇಕಾದ್ರೂ ಚಿಂತೆ ಮಾಡ್ತೇವೆ. ಇದನ್ನ ಯಾವಾಗ ಒಂದ್ ವೇಳೆ 2 ವೇಳೆ ಅಷ್ಟ ಇದಕ್ ಟೈಮ್ ಸೀಮಿತ ಇಟ್ಕೊಂಡಿವಿ. ಇದ ಕಾಲದಾಗ ಮಾಡೋದು ಇಷ್ಟ ಇದಕ್ಕೆ ವೇಳೆ ಅಂತ ಇಟ್ಕೊಂಡ್ಬಿಟ್ರಿ. ಸತತ ಇದು ಮಾಡಕ್ ಆಗೋದಿಲ್ಲ ಅಂತನ ಇದು ಪರೋಕ್ಷ ಅಪರೋಕ್ಷ ಆಗೋದು. ಹೌದಲ್ರಿ? ಕಟ್ಟು ಚಪಲತೆ ಕೂಡಿ ಸುವಿಚಾರವಿರೇ ತತ್ವದೆಡೆ ವೇದ್ಯವಾಗದೆಂಬುದರಿಂದ ಆಗದಾಗದ ಸುವಿಚಾರ ಐತಿ ಕರೆ, ಆದ್ರ ತತ್ವದ ವೇದ್ಯ ತತ್ವ ಅದು ಏನ್ ಹೇಳ್ತೈತಿ ಅನ್ನೋದ್ರ ಕಡೆ ಲಕ್ಷ್ಯ ಇಲ್ಲ ಅಂದ್ರೆ ತತ್ವ ಅದು ಏನ್ ತಿಳಿಸ್ತೈತಿ ನನಗ, ತತ್ವ ಅಂದ್ರೆ ಏನು, ತತ್ವದ ಲಕ್ಷಣಗಳು ಏನದೋ ಅದನ್ನ ಗಟ್ಟಿಗೊಳಿಸ್ಕೊಳ್ಳಿಲ್ಲ ಅಂದ್ರೆ ಇದು ಏನ್ ಮಾಡುತ್ತೋ? ಹೌದಲ್ರಿ? ತ್ರಿಕಾಲ ಬಾಧಿತ ವಸ್ತುವಿನ ಕುರಿತಾದಂತ ವಿಚಾರಗಳು ಗಟ್ಟಿ ಆಗದ ಹೊರತು ಇದನ್ನ ಮಾಡ್ಕೊಂಡ ಪರೋಕ್ಷ ಅಪರೋಕ್ಷ ಆಗೋದು. ಅದಕ್ಕೆ ಇವು ಈ ಸಂಘದಿಂದ ದೂರ ಇರ್ಬೇಕು. ಜಡ ಬುದ್ಧಿ, ಬಿಡದೆ ಮಾಡುವ ತರ್ಕ, ಅಭಿಮಾನ, ವಾಸನೆಗಳು, ಇವು ಮನಸ್ಸು ಚಂಚಲಗೊಳಿಸ್ತಕ್ಕಂಥ ವಿಚಾರಗಳನ್ನ ದೂರ ಇರದ ಹೊರತು ಅದು ಆಗುದಿಲ್ಲ, ಅಪರೋಕ್ಷ ಆಗುದಿಲ್ಲ. ಅದಕ್ಕೆ ಇವನ್ ಬಿಡ್ರಿ, ಇವನ್ ಬಿಟ್ಟಾಗ ಅಪರೋಕ್ಷ ಆಗೋದು. ಅವಾಗ ನೀವು ಯಾರನ್ನು ಖಾತ್ರಿ ಆಗೋದು. ಮುಂದೆ ಕೆಲವು ಜನ್ಮವನ್ನು ಆರಂಭ ಹೊಂದುವ ಉತ್ತರ ಲೋಕ ಗತಿಯಾಸೆ ಕುಂದದೆ ಮನನವಿರಲು ನಿಜಾನಂದ ವಾರ್ಯದೆ ಬೋಧವು ಕಾಣಿಸದು. ಮುಂದ ಹಂಗಾಗ್ಬೇಕು, ಸ್ವರ್ಗ ಲೋಕ ಸಿಗ್ಬೇಕು, ಅದಾಗ್ಬೇಕು, ಇದಾಗ್ಬೇಕು ಅಂತ ಹೇಳಿ ಗೇಣಿಕೆ ಹಾಕೊಂಡ್ ಕುಂತಿರ್ತೇವಲ್ಲ, ಅವನ್ನ ಮಾಡುದು. ಮುಂದ ಸ್ವರ್ಗ ಲೋಕ ಸಿಗ್ಲಿ ಅಂತನ ಅವ ಕರ್ಮಗಳನ್ನ ಮಾಡ್ಕೊಂಡ್ ಹೌದಲ್? ಮುಂದೆ ಸ್ವರ್ಗ ಲೋಕ ಸಿಗ್ಲಿ, ಮುಂದ ಒಳ್ಳೇದ. ಮುಂದಿಂದ ಯಾಕೆ ಈಗ ಯೋಚನೆ ಮಾಡ್ತಿ? ಈಗ ಸದ್ಯದಷ್ಟ ಯೋಚನೆ ಮಾಡ. ಮುಂದೆ ಏನ್ ಆಗ್ಬೇಕನ್ನು ತಾನ ಅದ ಆಗುದ ಆಗೇ ಆಕೈತಿ. ಹೌದಲ್? ಮುಂದಿಂದ ಈಗ ಯಾಕೆ ಚಿಂತೆ ಮಾಡೋದು? ಮುಂದ ಸ್ವರ್ಗ ಲೋಕ ಸಿಗ್ಲಿ ಅಂತ ತಿಳ್ಕೊಂಡು ಇವೆಲ್ಲ ಕರ್ಮಾಚರಣೆಗಳನ್ನ ಮಾಡ್ತೇವ ನಾವು. ಅದ್ರ ಅವಶ್ಯಕತೆ ಇಲ್ಲ. ಈಗ ಹೆಂಗ ನಡ್ಕೊಂತ ಹೆಂಗ ಮುಂದಿನ ನಿರ್ಧಾರ ಆಕೈತಿ. ಹೌದಲ್ರಿ? ಈಗ ಹೆಂಗ್ ನಡ್ಕೋಬೇಕೈತಿ ಹೆಂಗ್ ನಡ್ಕೊಳೋದಿಲ್ಲ. ಮುಂದ್ ಸ್ವರ್ಗ ಲೋಕ ಆಲಿ ಅಂತ ಇವೇನೋ ಮೌಢ್ಯ ಕರ್ಮಾಚರಣೆಗಳಲ್ಲಿ ತೊಡಗಿದ್ರೆ ಸ್ವರ್ಗ ಆಕೈತೆನ? ಹೌದಲ್? ಮುಂದ ನೀನು ಸ್ವರ್ಗ ಲೋಕ ಆಲಿ ಅಂತ ಮೌಢ್ಯ ಕರ್ಮಾಚರಣೆಗಳಲ್ಲಿ ತೊಡಗಿದ್ರೆ ಏನ್ ಮಾಡೋದು? ಸ್ವರ್ಗ ಲೋಕ ಆಕೈತೆನ ಅದರಿಂದ? ಸ್ವರ್ಗ ಎಲ್ಲೈತಿ? ಇಲ್ಲೇ ಐತಿ, ಎಲ್ಲ ಇಲ್ಲೇ ಅದಾವ, ನೋಡ್ರಲ್ಲ. ನಾವ್ ಅದನ್ನ ತಿಳ್ಕೊಳೋದಿಲ್ಲ. ಎಲ್ಲೋ ಬ್ಯಾರೆ ಒಂದ್ ಕಡೆ ಐತಿ. ಇದು ಸ್ವರ್ಗ ಅನ್ನೋದು ಎಲ್ಲೋ ಒಂದ್ ಕಡೆ ಐತಿ, ಮ್ಯಾಲ ಐತಿ ಅಂತ ತಿಳ್ಕೊಂಡ್ಬಿಟ್ಟಣ. ಐತೇನು? ಇಷ್ಟೆಲ್ಲಾ ವಿಜ್ಞಾನ ಮುಂದುವರೆದ ಎಲ್ಲಾ ಹೋಗಿ ನೋಡಾಕ್ತಾರಲ್ಲ, ಐತೇನ್ರಿ? ಸ್ವರ್ಗ ಲೋಕ ಮೃತ್ಯು ಲೋಕ ಬೇರೆಲ್ಲ ಕಾಣಿರುವಂತ ಅನುಭವಗಳು ಹೇಳ್ಯಾರ. ಆದ್ರೂ ಅದ್ರ ಕಡೆ ಲಕ್ಷ್ಯ ಇಲ್ಲ. ಇಲ್ಲೇ ಎಲ್ಲ ಐತಿ.
ನಮ್ಮ ಕಣ್ಣೆದುರಿಗಿನ ಐತಿ. ಸ್ವರ್ಗವಾಸಿಗಳನ್ನು ನೋಡ್ತೇವೆ, ನರಕವಾಸಿಗಳನ್ನು ನೋಡ್ತೇವೆ, ಹೌದಲ್ರಿ? ಸ್ವರ್ಗವಾಸಿಗಳು ಯಾರಂದ್ರೆ ಎಲ್ಲಾ ವಿಷಯ ಭೋಗಗಳು ವ್ಯವಸ್ಥಿತವಾಗಿರುವವು. ನರಕವಾಸಿಗಳು ಯಾವ ಅಂದ್ರೆ ಎಲ್ಲಾ ವಿಷಯ ವಾಸನೆಗಳಿಂದ ಹೀನ ವಿಷಯದೊಳಗಿರತಕ್ಕಂಥವ್ರು. ಹೌದಲ್? ಹೀನ ವಿಷಯದೊಳಗಿರ್ತಕ್ಕಂಥವು, ಹೊಲಸ್ನಾಗಿರುವಂಥವು. ಹೌದಲ್? ನೋಡ್ತೇವ್ ನಾವೆಲ್ಲವನ್ನ. ನೋಡಿದ್ರು ಕೂಡ ಇನ್ನೊಂದು ಸ್ವರ್ಗ ಲೋಕ ಆಗ್ಲಿ ಅಂತನ ಇವೆಲ್ಲ ಕರ್ಮಗಳನ್ನು, ಮೌಢ್ಯ ಕರ್ಮಗಳನ್ನು ಮಾಡ್ತೇನೆ. ಈ ಭಾವನೆಯನ್ನು ಇಟ್ಕೊಂಡು ನೀವು ಮಾಡಿದ್ರೆ ನಿನಗೆ ಇದಾಗುದಿಲ್ಲ, ಜ್ಞಾನ ಆಗುದಿಲ್ಲ. ಹೌದಲ್ರಿ? ನಿಜ ಮುಕ್ತಿ ಅನ್ನೋದು ಸಿಗುವುದಿಲ್ಲ, ದುಃಖ ದೂರ ಆಗುದಿಲ್ಲ. ಸ್ವರ್ಗ ಲೋಕ ಹೊಂದಿದವರು ದುಃಖ ಮತ್ತೆ ಈ ತಿಳುವಳಿಕೆಯನ್ನು ಮಾಡ್ಕೊಂಡಾಗ ಅವರಿಗೆ ಇದಾಗುದು. ಈ ತಿಳುವಳಿಕೆಯನ್ನು ಜ್ಞಾನವನ್ನು ಮಾಡಿಕೊಳ್ಳ ನೀವು ಎಷ್ಟು ಜನ್ಮ ಎತ್ತಿ ಬಂದು ಸ್ವರ್ಗಾದಿ ಭೋಗಗಳನ್ನ ಮಾಡಿದ್ರು ಕೂಡ ನಿಜಾನಂದ ಇಲ್ಲ. ಅದಕ್ಕೆ ಇದನ್ನ ವಿವೇಕವನ್ನ ಅಪ್ರೋಕ್ಷ ಮಾಡ್ಕೊರಿ, ಪರೋಕ್ಷ ಇದ್ದದನ್ನ ಅಪ್ರೋಕ್ಷ ಮಾಡ್ಕೊರಿ. ಅಂದಾಗಿದು ಸಾಧ್ಯ ಐತಿ, ನಿಜಾನಂದವನ್ನು ಹೊಂದಾಕ ಸಾಧ್ಯ ಐತಿ ಅಂತ. ನಾವು ಪರೋಕ್ಷ ಇದ್ದದನ್ನ ಅಪ್ರೋಕ್ಷ ಮಾಡ್ಕೊಳ್ಳಲ್ಲ. ಹಿಂದಿನ ಕಾಲದಾಗಿತ್ತದ ಎಲ್ಲ ಪರೋಕ್ಷವನ್ನು ಮಾಡ್ಕೋಬೇಕಂದ್ರೆ ಎಷ್ಟು ಅಲಿಬೇಕಾಗಿತ್ತು ಏನೋ. ಹಿಂದಿತ್ತದು ಗುರುವನ್ನು ಹುಡುಕಕ ತಿರುಗಬೇಕಾಗಿತ್ತು. ಈಗೇನಿಲ್ಲ, ಅಂಗೈ ಒಳಗೆ ಎಲ್ಲಾ ವಿಚಾರಗಳು ಸಿಗ್ತಾವ. ಹೌದಲ್? ಆದ್ರೆ ನಾವು ಅದನ್ನ ಮಾಡ್ಕೊಳಕ್ತಾ ಇರಲಿಲ್ಲ. ಯಾಕಂದ್ರೆ ನಾವು ಬಹಳ ಮುಂದುವರೆದು ಬಿಟ್ಟೇವ್ರಿ. ಅದಕ್ಕೆ ನಮಗ್ ಸಿಗವಲ್ಲ, ಅದನ್ನ ಹೊಂದಾಕ ಆಗವಲ್ಲ. ಮುಂದುವರೆದೇವಂತ ಹೇಳಾಗತ್ತೇವು, ಹಿಂದ ಹೊಂಟೇವ್ ನಾವು. ಹಂಗೆ ಮುಂದುವರೆದೇವು. ಸುಖ ಶಾಂತಿ ನೆಮ್ಮದಿ ಏಟ್ ಸಿಕ್ಕೈತಪ್ಪ ನಿಮಗ ಅಂತ ಕೇಳಿದ್ರೆ ಅದನ್ನ ಹುಡುಕಾಕತ್ತೇನ್ರಿ. ಮುಂದುವರ್ಕೊಂತ ಇದ್ರೊಳಗ ಸುಖ ಶಾಂತಿ ನೆಮ್ಮದಿಯನ್ನು ಹುಡುಕಾಕತ್ತೇನೆ ಅಂತ ಹೇಳ್ತೇವೆ. ಸಿಕ್ಕೈತೇನೋ ಅಂತ ಕೇಳಿದ್ರ ಅದ್ರೊಳಗೆ ಇಲ್ಲ. ಹೌದಲ್ಲ? ಅದಕ್ಕೆ ಇವನು ಹೇಳ್ತಾರ ಅವರು, ಮುಂದ ನನಗೆ ಸ್ವರ್ಗಾದಿ ಸುಖ ಸಿಗಲಿ ಅಂತ ಈ ಮೌಢ್ಯ ಕರ್ಮಗಳನ್ನು ಮಾಡ್ಕೊಂತ ಇದ್ರೊಳಗ ಕುಂತಂದ್ರೆ ನಿಜಾನಂದವನ್ನು ಹೊಂದಾಕ ಆಗುದಿಲ್ಲ. ಮುಂದಿನ ಬಗ್ಗೆ ಯಾಕೆ ಆಲೋಚನೆ? ಈ ಬಂದದ್ದು ವೇಳೆಯನ್ನು ಸಾರ್ಥಕಗೊಳಿಸ್ಬಿಡಲ್ಲ. ಈ ಬಂದೈತಿ, ಒಳ್ಳೆ ಮುಹೂರ್ತ, ಒಳ್ಳೆ ಸಮಯ, ಅವಕಾಶಗಳು ಅದಾವು. ಅದನ್ನ ಬಿಟ್ಟು ಮುಂದಾಗ್ಲಿ, ಮುಂದ್ ಮಾಡ್ಕೊಂತೇನೆ ಅಂದ್ರೆ ಇಂಥದ್ದು ಬರ್ಬೇಕಲ್ಲ, ಸಿಗ್ಬೇಕಲ್ಲ ಅವರು. ಹೌದಲ್ರಿ? ಅದಕ್ಕೆ ಹೀಗೆ ಮಾಡ್ಕೊರಿ. ಇಂತು ಮೂದರೆ ನೆರೆಸುವ ಬಂದನಿರುವನು ಊರಂತೆ ಅರಿದು. ಈ ರೀತಿಯಾಗಿ ಬರ್ತಕ್ಕಂತ 3 ನಮೂನಿ ವರ್ತಮಾನ, ಭೂತ, ಭವಿಷ್ಯತ್ತದ ಇದನ್ನ ಹೊಡೆದವು ತಿಳುವಳಿಕೆಯಿಂದ. ಅದನ್ನ ದೂರ ಮಾಡಿಕೊಂಡ ಅದನ್ನು ತೊಲಗಿಸುವ ಶಾಂತಿ ಮುಂತಾದ ಸುಗುಣ ಇಲ್ಲದಿರೆ ಅನಂತ ಚಿನ್ನಿದಿ ದೂರನ್ನು ಹೊಡೆದು ಓಡಿಸ್ಬೇಕಂದ್ರೆ ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು ಮೂರದರದು ದೋಷಗಳನ್ನು ಹೊಡೆದು ಓಡಿಸ್ಬೇಕಂದ್ರೆ ಒಳ್ಳೆಯ ಗುಣಗಳು ಬೇಕಲ್ಲ. ಶಾಂತಿ ಮುಂತಾದ ಒಳ್ಳೆಯ ಗುಣಗಳು ಇಲ್ಲಂದ್ರೆ ಆಗುದಿಲ್ಲ. ಅದಕ್ಕೆ ಅವ್ರು ಹೇಳಿದ್ರು, ಸುಮ್ಮನಾಗದು ಅರಿವಿನಿಂದಲೇ ಮುಕುತಿ, ನೆಮ್ಮಿ ಲೇಸೆನಿಸುವ ಗುಣ ಗಣ ಇಲ್ಲದವನಿಗೆ ಆಗದು. ಹೌದಲ್ರಿ? ಆಗದು. ಇದು ಸುಮ್ಮನೆ ಆಗುದಿಲ್ಲ, ಸುಮ್ಮನೆ ಆಗದು. ಹೌದಲ್ಲ? ಅರಿವಿನಿಂದನ ಜ್ಞಾನವನ್ನ ಮಾಡ್ಕೊಳೋದು ಅದರಿಂದ ಆಗೋದಿಲ್ಲ. ಇದು ಆದ್ರೂ ಕೂಡ ಗುಣಗಳು ಬೇಕು ಅಂತ ಹೇಳ್ತಾರೆ. ಒಳ್ಳೆ ಗುಣಗಳು, ಸುಗುಣಗಳು. ಹೌದಲ್ರಿ? ಇದು ಹಂಗ ಆಗುದಿಲ್ಲ.
ಸುಮ್ಮನಾದಗದು ಅರಿವಿನಿಂದಲೇ ಮುಕುತಿ, ನೆಮ್ಮಿ ಲೇಸೆನಿಸುವ ಗುಣ ಗಣ ಇಲ್ಲದವನು. ಗುರುಪಾದ ಸೇವೆ, ಗುರುಪಾದ ಸೇವೆ ಅಲ್ಲಿ ಬೇಕು. ಶಾಂತಿ ಮುಂತಾದ ಗುಣಗಳು ಬೇಕಲ್ಲ, ತಾಳ್ಮೆ ಬೇಕು. ಅಂದಾಗ ಅದು ಆಕೈತಿ. ಈಗ ಗುಣ ಇಲ್ಲ ಅಂದ್ರೆ ಹಂಗೆ ಆಗುದಿಲ್ಲ. ಅದಕ್ಕೆ ಅವ್ರು ಹೇಳ್ತಾರ, ಇದು ಆ ಗುಣಗಳನ್ನ ಅಳವಡಿಸ್ಕೋಬೇಕು, ಒಳ್ಳೆಯ ಗುಣಗಳನ್ನ ಅಳವಡಿಸ್ಕೋಬೇಕು, ಅದರಂತೆ ನಡಿಬೇಕು. ಶಾಂತಿ ಮತವನ್ನ ಶಾಂತಿ ಬಗ್ಗೆ ಮಾತಾಡ್ತೇನೆ, ಆದ್ರೆ ಅಶಾಂತನೇ ಇರುತ್ತೆ. ಶಾಂತಪ್ಪ ಅಂತ ಹೆಸರು ಅಶಾಂತಿಯಿಂದನೇ ಇರುತ್ತೆ. ಹೌದಲ್ರಿ, ಅಶಾಂತಿನಿಂದ ಇರು. ಅದಕ್ಕೆ ಅವ್ರು ಹೇಳ್ತಾರ, ಈ ಶಾಂತಿ ಮುಂತಾದ ಗುಣಗಳು ಇಲ್ಲಂದ್ರೆ ಇದಾಗುದಿಲ್ಲ. ಅವನು ಆಚರಣೆ ತರಬೇಕಲ್ರಿ, ಆಚರಣೆ ತರದ ಹೊರತ ಆಗುದಿಲ್ಲ. ಒಳ್ಳೆ ಗುಣಗಳ ಆಚರಣೆ, ಒಳ್ಳೆ ಗುಣಗಳ ಸಂವಹನ ಬೇಕು. ಹಿಂಗ ಆಗುದಿಲ್ಲ. ಅರಿವಿನಿಂದಲೇ ಜ್ಞಾನದ ಜ್ಞಾನ ಯಾವಾಗ ಆಕೈತಿ ಅಂದ್ರೆ ಈ ಗುಣಗಳ ಬಂದಾಗ ಜ್ಞಾನ ಆಕೈತಿ. ಈ ಗುಣಗಳ ಇಲ್ಲ ಅಂದ್ರೆ ಜ್ಞಾನ ಆಗುದೇ ಇಲ್ಲ. ಮಾತಾಡ್ಬೋದು, ಜ್ಞಾನದ ಮಾತು ಮಾತಾಡ್ಬೋದು, ಆದ್ರೆ ಅಪ್ರೋಕ್ಷ ಆಗುದಿಲ್ಲ. ಅಪ್ರೋಕ್ಷ ಆಗ್ಬೇಕಂದ್ರೆ ಈ ಗುಣಗಳು ಬೇಕು. ಹೌದಲ್ಲ? ಬಹು ವಿಧಿಗಳನ್ನು ಉಳಿದು ಆರೆಯುತ್ತಿರೆ. ಎಲ್ಲಾ ವಿಧಿಗಳ ಸಾಕಷ್ಟು ವಿಧಿಗಳನ್ನ ಮಾಡ್ಕೊಂಡೇವಲ್ಲ, ಅವನ್ನೆಲ್ಲ ಬಿಟ್ಟು ಹೌದಲ್ರಿ, ಎಲ್ಲ ಏನು ಹೊರಗಿನ ನಿಯಮಗಳನ್ನ ಮಾಡ್ಕೊಂಡೆವು, ಹೊರಗೆ ಸಾಕಷ್ಟು ನಿಯಮಗಳನ್ನ ಮಾಡ್ಕೊಂಡೆವು. ಹೌದಲ್ರಿ, ಆ ನಿಯಮಗಳನ್ನ ನನ್ನ ಸ್ವರೂಪಕ್ಕೆ ಒಯ್ಯಲಾರವು. ಮೌಢ್ಯ ನಿಯಮಗಳು ಅವೆಲ್ಲ. ಹೌದಲ್ರಿ, ಮೌಢ್ಯ ನಿಯಮಗಳು. ಆ ನಿಯಮಗಳನ್ನ ನಿನ್ನ ಒಳಗ್ ಕರ್ಕೊಂಡ್ ಬರ್ಲಾರವು. ಅದಕ್ಕೆ ಮೌಢ್ಯ ನಿಯಮಗಳನ್ನು ದೂರೀಕರಿಸಿ, ಬಹುವಿಧಿಗಳನ್ನ ತೊಲಗಿಸಿ ಆರೈತರೆ. ತಿಳಿದ ಹಿತವು ಆವ ಎಡೆ ಉಳಿಯುವ ಅಲ್ಲಿ ಸಹಜ ರೂಪಿನ ಶಂಭುಲಿಂಗ ಗೋಚರ. ಯಾವ್ದು ಹಿತ ಐತಿ ಅನ್ನೋದ್ರ ಕಡೆ ನಮ್ ಲಕ್ಷ್ಯ ಹೋಯ್ತು ಅಂತಂದ್ರೆ ಅಲ್ಲಿ ಆ ಆನಂದದ ಅನುಭವ ಆಕೈತಿ. ಹೌದಲ್ರಿ, ಆನಂದದ ಅನುಭವ ಆಕೈತಿ. ಸಾಕ್ಷಾತ್ಕಾರ ಅಂದ್ರೆ ಏನದು? ಸಾಕ್ಷಾತ್ಕಾರದ ಅರ್ಥ ಏನು? ಅದು ನನಗೆ ಅನುಭವಕ್ಕೆ ಬರ್ತೈತಿ ಅಷ್ಟೇ, ಅದಕ್ಕೆ ಖಾತ್ರಿ ಆಗುತ್ತೆ. ಅದು ನಾನು ಇದ್ರಿಗೆ ಸಾಕ್ಷಾತ್ಕಾರ ಅಂದ್ರೆ ನಾನು ಇದ್ರಿಗೆ ಬಂದ್ ನಿಂದ್ರು ವಸ್ತು ಅಲ್ಲದು. ಹೌದಲ್ರಿ, ಸಾಕ್ಷಾತ್ಕಾರ ಮಾಡ್ಕೊಂತೇನೆ, ಸಾಕ್ಷಾತ್ಕಾರ ಮಾಡ್ಕೊಂತೇನೆ, ಇದ್ರ ಅರ್ಥ ಏನು? ನಾನು ಇದ್ರಿಗೆ ಬಂದ್ ನಿಂದಿರ್ತೈತೆ ಅನ್ನೋದು. ನನ್ನ ಇದ್ರಿಗೆ ಬಂದ್ ನಿಂದ್ರುವುದು ಏನದು? ನಾನ ಅದದೇನ ಅನ್ನೋದು ಅಲ್ಲಿ ಅನುಭವಕ್ಕೆ ಬರ್ತೈತೆ ಅಷ್ಟೇ. ಸಾಕ್ಷಿ ಅಂದ್ರೆ ಅರುಣ ನಾನು ಅದೇನಿ ಅನ್ನೋದು ಖಾತ್ರಿ ಆಗುತ್ತೆ. ಹೌದಲ್ರಿ, ಅದರ ಅರ್ಥ ನಾನ ಅರುವದೇನಿ ಅನ್ನೋದು ಅಲ್ಲಿ ಖಾತ್ರಿ ಆಗುತ್ತೆ. ಅಲ್ಲ, ಮತ್ತೆ ನಾವು ಸಾಕ್ಷಾತ್ಕಾರ ಅಂತಂದ್ರ ಇನ್ನೊಂದು ಏನೋ ಬಂದ್ ನನಗೆ ಅಲ್ಲಿ ತೋರ್ತೈತಿ ಅಂತ ತಿಳ್ಕೊಂಡ್ಬಿಟ್ಟೆ. ನನಗೆ ಅನ್ಯವಾಗಿ ಇನ್ನೊಂದು ಏನು ಇಲ್ಲ, ಅರಿವಿಗೆ ಅನ್ಯವಾಗಿ ಇನ್ನೊಂದು ಏನು ಇಲ್ಲ. ಅರುಣ ಅನ್ನೋದೇನಂತ ಅಲ್ಲಿ ಖಾತ್ರಿ ಆಗುತ್ತೆ, ಅನುಭವಕ್ಕೆ ಬರ್ತೈತೆ. ಇವೆಲ್ಲ ಇದ್ದು ಅಂದ್ರೆ, ಗುಣಗಳು ಇದ್ದು ಅಂದ್ರೆ ಅಲ್ಲಿ ಅನುಭವಕ್ಕೆ ಬರ್ತೈತೆ. ಹೌದಲ್ರಿ, ಮಲಿನ ಆದಂತ ಏನು ಮನಸ್ಸು ಸ್ವಚ್ಛ ಆತಂದ್ರೆ ಅಲ್ಲಿ ನನ್ನ ನಿಜ ರೂಪ ಅನುಭವಕ್ಕೆ ಬರ್ತೈತಿ. ನಿಜ ಏನು ಅನ್ನೋದು ಖಾತ್ರಿ ಆಗುತ್ತೆ. ಹೌದಲ್ರಿ, ನಾನು ಹೆಂಗೆ ಈ ಶರೀರ ಹೆಂಗೈತಿ ಅನ್ನೋದನ್ನ ಹೆಂಗೆ ದರ್ಪಣ ಮುಖಾಂತರ, ಬಾಯಿ ದರ್ಪಣ ಮುಖಾಂತರ ನಾ ಖಾತ್ರಿಗೊಳಿಸ್ಕೊಂತೇನಲ್ಲ, ಹಂಗೆ ನನ್ನ ನಿಜವನ್ನ ನಾನು ಅನುಭವಕ್ಕೆ ತಗೋಬೇಕಂದ್ರೆ ಒಳಗಿನ ದರ್ಪಣ ಮನಸ್ಸು ಸ್ವಚ್ಛ ಆದಾಗ ಇದು ಅನುಭವಕ್ಕೆ ಬರ್ತೈತಿ.
ಹೌದಪ್ಪ ನಾನು ಹಿಂಗೆ ಅದೇನಿ ಅನ್ನೋದಕ್ಕೆ ನಾ ಆರು ಸ್ವರೂಪನ ಅದೇನಿ ಆನಂದ ಸ್ವರೂಪನ ಅದೇನಿ ಅನ್ನೋದು ಅಲ್ಲಿಗೆ ಆಗ್ತದೆ. ಹೌದಲ್ರಿ? ಅದು ಸ್ವಚ್ಛ ಆಗ್ಬೇಕಂದ್ರೆ ಈ ಗುಣಗಳು ಇರಬೇಕು ಅಂತ, ಶಾಂತಿ ಮುಂತಾದ ಗುಣಗಳ ಇದ್ದಾಗ ಅದ ಇಲ್ಲ ಅಂದ್ರೆ ಅದು ಅನುಭವಕ್ಕೆ ಬರುದಿಲ್ಲ. ನೀವು ಮಲಿನತ್ವವನ್ನು ತಗೊಂಡ್ರೆ ಯಾವಾಗ ಅನುಭವಕ್ಕೆ ಬರುದು? ಇದು ಹೆಂಗ ಆಕೈತಿ ಅಂದ್ರೆ ಪರೋಕ್ಷ ಜ್ಞಾನ ಇದ್ದಾಗ ಪಾಚಿ ಕಟ್ಟಿದ ನೀರ ಕಲ್ಲು ಹೋಗದಾಗ ಅಷ್ಟೇ ಹೆಂಗ ಅದು ಪಾಚಿ ಸರಿತೈತು ಆವಾಗ ಅಷ್ಟ ಹಂಗ ಅನುಭವಕ್ಕೆ ಬರ್ತೈತಿ. ಅದು ನೀರ್ ಐತೆ ಅನ್ನೋ ಅನುಭವಕ್ಕೆ ಬರ್ತೈತಿ. ಅದು ನೀರ್ ಕಲ್ಲು ಹೋಗದಾಗ ಅಷ್ಟೇ ಆ ಪೂರ್ಣ ಪಾಚಿಯನ್ನು ಸರಿಸಿ ಉಳ್ಕೋಬೇಕಾಗೈತಿ. ಆ ಮಲಿನತ್ವವನ್ನ ಪೂರ್ಣ ಕಳ್ಕೊಂಡು ಉಳ್ಕೊಂಡಾಗ ನಾನಾಗೆ ಉಳಿತೇನೆ. ಇಲ್ಲಾಂದ್ರೆ ಅದು ಅನುಭವಕ್ಕೆ ಅಷ್ಟ ನೀರ್ ಐತೆ ಅನ್ನೋದು ಅನುಭವಕ್ಕೆ ಹೆಂಗ್ ಬರ್ತೈತಿ ಹಂಗ ಅಷ್ಟ ಆಗಿನ ಪೂರ್ತಕ್ಕೆ ಅಷ್ಟ ಅನುಭವಕ್ಕೆ ಬರ್ತೈತಿ. ಕಲ್ಲು ಹೋಗದಾಗ ಅಷ್ಟ ಅದು ನೀರ್ ಐತಂತ ಗೋಚರ ಆಗುತ್ತೆ. ಅದನ್ನ ಪೂರ್ಣ ಸರ್ಸುವಂತ ಕೆಲಸ ಮಾಡಾಕತ್ತಿಲ್ಲ ನಾವು. ಆ ಪೂರ್ಣ ಸರ್ಸಕ್ಕೆ ಯಾವ ಗುಣಗಳು ಬೇಕಾಯೋ ಶಾಂತಿ, ಕ್ಷಮೆ, ದಯೆ, ಸಮಾಧಾನ ಇವೆಲ್ಲ ಬೇಕಾಗ್ಯಾವ. ಹೌದಲ್ರಿ? ಯಮನೇಮಾದಿಗಳ ಪರಿಪಾಲನೆ ಹೌದಲ್ರಿ? ಅವು ಇಲ್ಲದ ಇದನ್ನು ಹೊಂದಕ್ಕೆ ಆಗುದಿಲ್ಲ. ಕ್ಷಮೆ ಬೇಕು, ದಯೆ ಬೇಕು, ಧೃತಿ ಬೇಕು, ಅಂದಾಗ ಇದು ಆಕೈತಿ. ತಾಳ್ಮೆ ಬಂದಾಗ ಇವು ಆಕೈತಿ. ಪ್ರತಿಬಂಧಕ ತ್ರಯ ಮೂರು ಭೂತಗಳ ಅವನು ಹೆಂಗ್ ಹೊಡೆದು ಓಡಿಸ್ಬೇಕು ಅನ್ನೋಂಥ ವಿವೇಕ ಬಂದಾಗ ಇದು ಅಪ್ರೋಕ್ಷ ಆಕೈತಿ. ಇಲ್ಲಾಂದ್ರೆ ಅಪ್ರೋಕ್ಷ ಆಗೋದೇ ಇಲ್ಲ. ಅಪ್ರೋಕ್ಷ ಆಗದ ಹೊರತು ನಮ್ಮ ನಿಜಾನಂದದ ಅನುಭವವನ್ನು ಮಾಡ್ಕೊಳಕ ಆಗುತ್ತೆ. ಹೌದಲ್ರಿ? ಆ ಸ್ಥಿತಿ ಮುಟ್ಟಕ ಆಗೋದಿಲ್ಲ. ಅದಕ್ಕೆ ಅಪ್ರೋಕ್ಷ ಆಗದ ಹೊರತು ಶೋಕ ನಿವೃತ್ತಿ ಆಗುದಿಲ್ಲ. ಶೋಕ ನಿವೃತ್ತಿ ಆಗದ ಹೊರತು ಪರಮಾನಂದ ಪ್ರಾಪ್ತಿ ಆಗುದಿಲ್ಲ. ಹೌದಲ್ರಿ? ಸಪ್ತ ಭೂಮಿಕೆ ಒಳಗೆ ಇದನ್ನು ಹೇಳಿದ್ದು. ಹೌದಲ್ರಿ? ಇವೆಲ್ಲ ಅವಸ್ಥೆಗಳ ಬಗ್ಗೆ ಹೇಳಿದ್ದವ್ರು. ಸಪ್ತಾವಸ್ಥೆಗಳು: ಅಜ್ಞಾನ, ಆವರಣ, ವಿಕ್ಷೇಪ, ಪರೋಕ್ಷ ಜ್ಞಾನ, ಅಪ್ರೋಕ್ಷ ಜ್ಞಾನ, ಶೋಕ ನಿವೃತ್ತಿ, ಪರಮಾನಂದ ಪ್ರಾಪ್ತಿ, ನಿರಂಕುಶ ವೃತ್ತಿ ಅಂತ ಅಂದ್ರೆ ಪರಮಾನಂದ ಪ್ರಾಪ್ತಿ. ಇದು ಅಂಕುಶ ಇಲ್ದಾರಂತ ವೃತ್ತಿ. ಪರಮಾನಂದ ಪ್ರಾಪ್ತಿ ಅಲ್ಲಿ ಯಾವುದೇ ಅಂಕುಶ ಇಲ್ಲ. ಶ್ರೇಷ್ಠವಾದಂತ ಆನಂದ ಐತಿ. ಈ ಆನಂದ ನಾವು ಅನುಭವಿಸುವಂತ ಆನಂದ ಸೀಮಿತ ಐತಿ, ಅಸೀಮಿತ ಆನಂದ. ಪರಮಾನಂದ ಪ್ರಾಪ್ತಿ ಅನ್ನೋದು ಅಸೀಮಿತ, ಸೀಮೆನ ಇಲ್ಲ ಅದಕ್ಕೆ. ಅದು ಆಗ್ಬೇಕಂದ್ರೆ ಇದೆಲ್ಲ ಬರಬೇಕು. ಗುಣ ಬೇಕು, ಒಳ್ಳೆಯ ಗುಣ. ಅಪ್ರೋಕ್ಷ ಆಗ್ಬೇಕಲ್ಲ. ಮುಂದಕ್ಕೆ ಅಜ್ಞಾನ ಆವರಣ ವಿಕ್ಷೇಪಗಳನ್ನ ಹೋಗ್ಬೇಕು. ಅಜ್ಞಾನ ಆವರಣ ವಿಕ್ಷೇಪಗಳ ಹೋಗ್ಬೇಕಂದ್ರೆ ಶ್ರವಣಾದಿಗಳ ಬೇಕು. ಹೌದಲ್ರಿ? ಅಜ್ಞಾನ ನಾನು ಏನದೇನಿ ಅಂತ ನನಗೆ ನಾನು ಅನ್ಕೋಲ್ಲೆ. ನಾನು ಅಲ್ಲದ್ದೇನು ನಾನಂತ ತಿಳ್ಕೊಂಡದ್ದು ಅಜ್ಞಾನ. ಹೌದಲ್ರಿ? ನಾನು ಏನದೇನಿ ಅದನ್ನ ತಿಳ್ಕೊಳೋದಕ್ಕೆ ಜ್ಞಾನ. ಸಚ್ಚಿದಾನಂದ ಸ್ವರೂಪದನೇ ಅದನ್ನ ತಿಳ್ಕೊಳೋದು ಜ್ಞಾನ. ಮೊದ್ಲಿಂದ ಗಟ್ಟಿ ಆಗೋಲ್ಲ. ಅಜ್ಞಾನನ ದೂರ ಆಗೋಲ್ಲ. ಹೌದು? ಅಜ್ಞಾನ ದೂರ ಮಾಡ್ಕೊಳಕ ತಯಾರಿಲ್ಲ. ನಾನು ಏನದೀನಿ ಅದನ್ನ ನಾ ತಿಳ್ಕೊಲ್ಲ. ನಾನು ಅಲ್ಲದರ ಬಗ್ಗೆ ಸಾಕಷ್ಟು ತಿಳ್ಕೊಂತ ಹೊಂಟೇನಿ. ನಾನು ಅಲ್ಲದ್ರ ಬಗ್ಗೆನ ತಿಳ್ಕೊಂತ ಬಂದೇನಿಲ್ರಿ. ಅದ್ರಿಂದನ ದುಃಖ ಆಗೈತಿ. ಹೌದಲ್ರಿ? ನಾನು ಅಲ್ಲದ್ದು ನಾನಂತ ತಿಳ್ಕೊಂಡಾಗ ದುಃಖ ಆಗೈತಿ. ನಾನು ಏನದೀನಿ ಅದನ್ನ ತಿಳ್ಕೊಂಡಾಗ ಆನಂದನ ಐತಿ. ನಾನು ಅಲ್ಲದ್ದು ನಾನಂತ ತಿಳ್ಕೊಂಡಾಗ ದುಃಖ ಐತಿ. ಶರೀರ ನಾನಲ್ಲ, ಆದ್ರೂ ಶರೀರ ನಾನಂತ ತಿಳ್ಕೊಂಡ. ಅದಕ್ಕೆ ತನುಭಾವ ಅಳೆಯ ದುಃಖದ ಕೇಳು ಅಂತೇಳಿ. ಶರೀರ ಭಾವ ಎಲ್ಲಿ ತನ ಇರ್ತೈತಿ ಅಲ್ಲಿವರೆಗೂ ದುಃಖ. ಶರೀರ ಭಾವವನ್ನು ಮೀರಿ ನಿಂತಾಗ ದುಃಖ ದೂರ ಆಗುತ್ತೆ.
ಅದನ್ನ ತಿಳುವಳಿಕೆಯಿಂದ ದೂರ ಮಾಡ್ಕೊ ಅಂತ. ಈ ಶರೀರ ನಾನಲ್ಲ ಅನ್ನೋದನ್ನ ತಿಳುವಳಿಕೆ ವಿಚಾರದಿಂದ ಅದನ್ನ ಖಾತ್ರಿ ಮಾಡ್ಕೊ. ನಾವು ವಿಚಾರದಿಂದ ಖಾತ್ರಿ ಮಾಡ್ಕೊಲ್ಲೋ ಅದನ್ನ ಹಂಗೆ ಏನೋ ಹೌದಲ್ರಿ. ಅದು ಅವಿಚಾರದಿಂದ ಬಂಧನ ಆಗೈತಿ, ವಿಚಾರದಿಂದ ನಿವಾರಣೆ ಮಾಡ್ಕೋಬೇಕಾಗೈತಿ. ವಿಚಾರ ಇಲ್ದಕ್ಕೆ ಇದು ಬಂಧನ ಆಗೈತಿ, ಹೌದಲ್ರಿ. ವಿಕೃತ ಬಂದ ವಿಚಾರನೇ ನಿವಾರುತ್ತೆ. ವಿಚಾರ ಮಾಡಾಕ ತಯಾರಿಲ್ಲ ನಾವು, ಮತ್ತೆ ಆ ವಿಚಾರದೊಳಗೆ ನಾವು ತೊಡಗೇವು. ವಿಚಾರ ಅನ್ಸವಲ್ಲ ಕೇಳ್ತಿ ಇಷ್ಟ ಮಾಡಿದ್ರು ಎಲ್ಲಾ ವಿಚಾರನ ಅದಾವಪ್ಪ ಅನ್ನೋದು. ಅದು ಯಾಕಂದ್ರೆ ಸಂಸ್ಕಾರಗಳು ನಮ್ಮ ಹಿಂದಿನ ಸಂಸ್ಕಾರಗಳು ಹೌದಲ್ರಿ ಅಷ್ಟು ಪ್ರಬಲ ಅದಾವ. ನಮಗೆ ಯಾಕಿದು ಹೊಳಿವಲ್ದ ಅಂದ್ರೆ ನಮ್ಮ ಭೂಮಿಕೆ ರೆಡಿ ಇಲ್ಲ ಅಂತ, ಹಿಂದಿನ ಭೂಮಿಕೆ ಹಿಂದಿನ ಪ್ರಯತ್ನ ಇಲ್ಲ ಅಂತ. ಅದಕ್ಕೆ ಈಗ ಪ್ರಯತ್ನ ಮಾಡ್ರಿ. ಹಿಂದಿನ ಪ್ರಯತ್ನ ಇಲ್ಲ ಅಂತ ಈಗ ಕೈ ಬಿಡಬಾರ್ರಿ, ಈಗ ಪ್ರಯತ್ನ ಮಾಡ್ರಿ, ಅದು ಮುಂದೆ ಬರ್ತೈತಿ. ನಮಗಿಂದ ಪ್ರಯತ್ನ ಇಲ್ಲ ಬಿಡ್ರಿ, ನಮಗೇನ್ ತಿಳಿತೈತಿದ, ನಾವು ಎಲ್ಲಿ ಇದ್ರಾಗೆ ಅಂತ ಕೈ ಬಿಟ್ರ ಆಗುದಿಲ್ಲ. ಈಗ ಪ್ರಯತ್ನ ಮಾಡಿದ್ದು ಮುಂದೆ ಲಭಿಸ್ತೈತಿ, ಹೌದಲ್ರಿ. ಈಗ ಬಿತ್ತಿದ್ರೆ ಮುಂದೆ ಬೆಳೆ ಬರ್ತೈತಿ, ಈಗ ಬಿತ್ತಲಿಲ್ಲ ಅಂದ್ರೆ ಯಾವಾಗ ಬರ್ತೈತಿ? ಹಿಂದ ಬಿತ್ತಿಲ್ರಿ ನಮಗ ಇದ ಇಲ್ಲ, ಈಗ ಯಾವಾಗ ಬಿತ್ತೋನು ಅಂತಂದ್ರೆ ಈಗ ಬಿತ್ರಿ. ಈಗ ಆ ಭೂಮಿಗೆ ಏನಾರ ಸಿದ್ಧಗೊಳಿಸ್ಬೋರಿ, ಮುಂದಾದ್ರೂ ಬಿತ್ತಾಕ ಬರ್ತೈತಿ. ನಮ್ಮ ಭೂಮಿಕೇನ ಸಿದ್ಧ ಇಲ್ಲ ಅಂದ್ರೆ ಈಗ ಸಿದ್ಧ ಮಾಡ್ಕೊರಲ್ಲ, ಅದನ್ನ ಈಗ ಸ್ವಚ್ಛಗೊಳಿಸುವಂತ ಗುಣಗಳನ್ನ ಅಳವಡಿಸ್ಕೊರಿ, ಹೌದಲ್ರಿ. ಮನುಷ್ಯನಲ್ಲಿ ಇರ್ತಕ್ಕಂಥ ದೋಷಗಳನ್ನ ಈಗರ ಕಳ್ಕೊಂಡಕ್ಕೆ ಪ್ರಯತ್ನ ಮಾಡ್ರಿ, ಅಂದ್ರ ಮುಂದ್ ಬಿತ್ತಾಕರ ಬರ್ತೈತಿ. ಈ ಹೊಲ ಸ್ವಚ್ಛ ಇಲ್ಲ ಅಂದ್ರೆ ಏನ್ ಮಾಡೋದು? ಸ್ವಚ್ಛ ಮಾಡ್ಕೊಳಕ್ ಈಗ ಪ್ರಯತ್ನ ಮಾಡ್ರಲ್ಲ. ಸ್ವಚ್ಛ ಮಾಡಕ್ ಪ್ರಯತ್ನ ಮಾಡ್ಲಿಲ್ಲ ಅಂದ್ರೆ ಯಾವಾಗ ಸ್ವಚ್ಛ ಆಗೋದು? ಎಷ್ಟು ಜನ್ಮಕ್ಕೆ ಹೋಗ್ತೈತಿ. ಈಗ ಬಂದೈತಲ್ಲ ಸ್ವಚ್ಛ ಮಾಡ್ಕೊಳಕ, ಅದು ಎಲ್ಲೋ ಒಬ್ರಿಗೆ ಬಿಡ್ರಿ ಅಂತಾರ ಮಾಡ್ಕೊಂತಾರ, ನಮಗೆಲ್ಲ ಆಕೈತಿ. ನಾವು ಬರೀ ಇದ್ರಾಗ ಸುಖ ಒಂದ್ ಇದನ್ನ ಸಾಕ್ರಿ ನಾವು ಅಂತಂದ್ರೆ ಅದು ಉಪಯೋಗ ಇಲ್ಲ. ಈ ಪ್ರಯತ್ನ ಮಾಡಬೇಕು ಅಂತ, ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಪ್ರಯತ್ನ ಮಾಡಬೇಕು ಅಂತ. ಹಿಂದಿನ ಪುಣ್ಯಕ್ಕನುಸಾರವಾಗಿ ಈಗ ಬಂದೈತಿ ಮನುಷ್ಯ ಜನ್ಮ, ಹೌದಲ್ರಿ. ಬಂದದ್ದನ್ನ ಯಾಕೆ ವ್ಯರ್ಥ ಮಾಡ್ಕೊಳೋದು? ಹಿಂದಿನ ಪುಣ್ಯ ಮಾಡಿದಾಗೆ ಬಂದೈತಿದು, ಆದ್ರೆ ಅಲ್ಲಿ ಇದ್ರ ಕಡೆ ಲಕ್ಷ್ಯ ಇದ್ದಿಲ್ಲ. ಈಗ ಲಕ್ಷ್ಯ ಕೊಟ್ಟಾಗ ಮುಂದೆ ಅದು ಸಿದ್ಧ ಆಗಕ್ಕೆ ಸಾಧ್ಯ ಐತಿ, ಹೌದಲ್ರಿ. ಅವರೆಲ್ಲ ಮಹಾತ್ಮರು ಒಂದ ಜನ್ಮಕ್ಕೆ ಆಗಿಲ್ಲ ಅದು. ಈಗ ಸಿದ್ಧ ಆಗ್ಯಾನ ಅಂದ್ರೆ ಹಿಂದ ಅನೇಕ ಜನ್ಮದೊಳಗೆ ಪ್ರಯತ್ನ ಇತ್ತು ಅಂತ. ಹಿಂದ ಅನೇಕ ಜನ್ಮದೊಳಗೆ ಪ್ರಯತ್ನ ಇತ್ತು. ಈಗ ಪ್ರಯತ್ನ ಮಾಡ್ಕೊಂತ ಹೋದಿವಿ ಅಂದ್ರೆ ಮುಂದೆ ಒಂದಿಲ್ಲ ಒಂದ್ ಜನ್ಮಕ್ಕರ ಸಾಧ್ಯ ಐತಿ. ಹಿಂದ ಪ್ರಯತ್ನ ಮಾಡಿದ್ರೆ ಈಗ ಬರೀ ಶ್ರವಣ ಮಾಡೋ ಕಾಲಕ್ಕೆ ಅದ ಆ ಸ್ಥಿತಿ ಮುಟ್ತದ. ಶ್ರವಣಕ್ಕೆ ಸಮಾಧಿ ಅಂತ. ಕೇಳ್ತಾನ ಸಮಾಧಿ ಅನ್ನೋ ಅಂತಾನ. ಹೆಂಗ ದೋಷ ದರ್ಶನ, ನಾವು ದೋಷಗಳ ಕಂಡ ಕೂಡಲೇ ಹೆಂಗ ವೈರಾಗ್ಯ ಬಂತು ಬುದ್ಧಿಗೆ? ಯಾಕಂದ್ರೆ ಹಿಂದಿನ ಭೂಮಿಕೆ ಸಿದ್ಧಿತ್ತು. ನಾವು ಪ್ರತಿದಿನ ದೋಷಗಳನ್ನು ನೋಡ್ತೇವೆ, ನಮ್ಗೆ ಯಾಕೆ ವೈರಾಗ್ಯ ಬರೋಲ್ಲ ಅಂದ್ರೆ ನಮ್ ಭೂಮಿಕೆ ತಯಾರಿಲ್ಲ, ಹೌದಲ್ಲ. ಅದಕ್ಕೆ ಈ ಭೂಮಿಕೆನಾರ ತಯಾರು ಮಾಡ್ಕೊರಿ, ಮುಂದದು ಉಪಯೋಗಕ್ಕೆ ಬರ್ತೈತಿ ಅಂತ ಅವ್ರು ಹೇಳಿದ್ರು. ಈ ಭೂತಾದಿ ಪ್ರತಿಬಂಧಕಗಳನ್ನ ಒಮ್ಮಗಲೇ ಹೊಡೆದು ಓಡಿಸಕ್ ಆಗುದಿಲ್ಲ. ವರ್ತಮಾನದ್ದು, ಭೂತದ್ದು, ಭವಿಷ್ಯತ್ತದ್ದು ಒಮ್ಮಗಲೇ ಹೊಡೆದು ಓಡಿಸಕ್. ಅದಕ್ಕೆ ವಿವೇಕ ಅನ್ನೋದು ಪರ ಅನ್ನೋದು ಅಪ್ರೋಕ್ಷ ಆಗೋ ತನೂ ಇದನ್ನ ಹೊಡೆದು ಓಡಿಸಕ್ ಆಗುದು. ಪರೋಕ್ಷ ಜ್ಞಾನ ಸಾಕಷ್ಟು ಆಕೈತಿ, ನಮಗ್ ಮಾಡ್ಕೊಂತೇವು, ಅದ್ರ ಬಗ್ಗೆ ಮಾತಾಡ್ತೇವು, ಆದ್ರೆ ಅದರಂತೆ ಇರಾಕಾಗಲ್ಲ. ಯಾಕಂದ್ರೆ ನಮ್ಮ ಭೂಮಿಕೆ ತಯಾರಿಲ್ಲ. ಅದಕ್ಕೆ ಈಗ ತಯಾರು ಮಾಡ್ಕೊರಿ, ಅದಕ್ಕೆ ಅಂತ ಗುಣಗಳನ್ನ ಅಳವಡಿಸ್ಕೊರಿ.
ಶಾಂತಿ ಮುಂತಾದ ಗುಣಗಳನ್ನ ಗಳವಡಿಸೋಣ ಅದು ಸಾಧ್ಯ ಐತಿ. ಸಕಲ ಸಾಧು ಸಂತ ಮಹಾರಾಜ ಪೂಜೆ.